ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಮಧ್ಯಪ್ರಾಚ್ಯದ ಈ ಯುದ್ಧದಿಂದಾಗಿ ವಿಶ್ವವೇ ತಲ್ಲಣಗೊಂಡಿದೆ. ಹೌದು, ಯಾವುದೇ ನಾಗರಿಕ ಅಂದಾಗ ಅದು ಯಾವುದೇ ದೇಶ ಆಗಿರಲಿ, ಯಾರಿಗೂ ಕೂಡ ಯುದ್ಧ ಅನ್ನೋದು ಬೇಕಾಗಿಲ್ಲ, ಸಾವು ನೋವುಗಳು ಬೇಕಾಗಿಲ್ಲ. ಆದರೆ ದೊಡ್ಡ ದೊಡ್ಡ ರಾಷ್ಟ್ರಗಳ ದೊಡ್ಡ ಸೋಕಾಲ್ಡ್ ನಾಯಕರ ಕೆಲವೊಂದು ಹಪಹಪಿತನ, ಆಧಿಪತ್ಯ ಸಾಧಿಸುವಂಥ ಮನೋಭಾವದ ಪರಿಣಾಮ ಈ ರೀತಿಯ ಯುದ್ಧಗಳು ಸಂಭವಿಸುತ್ತೆ. ನಾಗರಿಕರು ಇಲ್ಲಿ ಬಹಳಷ್ಟು ನಿರಾಶೆಯನ್ನು ಅನುಭವಿಸಬೇಕಾಗತ್ತೆ, ಸಾವು ನೋವುಗಳನ್ನು ಕಣ್ಣಾರೆ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಗಮನಿಸಬೇಕು ವಿಚಾರ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ, ದಾಳಿ ಪ್ರತಿದಾಳಿಗಳು ನಿರಂತರವಾಗಿದೆ. ಆದರೆ ಜಿನೆವಾದಲ್ಲಿ 3ನೇ ಸುತ್ತಿನ ಮಾತುಕತೆ ಆಗ್ತಿದ್ದ ಸಂದರ್ಭದಲ್ಲೇ ಈ ದಾಳಿ ಆಯಿತು ಅನ್ನೋದಾದರೆ ಯುದ್ಧ ನೀತಿಗೆ ವಿರುದ್ಧ ಅಲ್ವಾ ಇದು? ಮಾತುಕತೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು. ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯ್ತಿತ್ತು ಅಂದಾಗ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದಾಗ ಇರಾನ್ ಎಸ್ ಆರ್ ನೋ ಅಂತ ಹೇಳಿದ ಮೇಲೆ ಈ ಯುದ್ಧ ಆಗಿದ್ದರೆ ಅದಕ್ಕೊಂದು ಮೀನಿಂಗ್ ಅನ್ನೋದಿರ್ತಿತ್ತು. ಆದರೆ ಅಮೆರಿಕದ ಧೋರಣೆಯನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದುವರೆಗೂ ಕೂಡ ನೈಜೀರಿಯಾ ತಗೊಳ್ಳಿ, ಸೊಮಾಲಿಯಾ ತಗೊಳ್ಳಿ, ಅಥವಾ ಇರಾನ್ ತಗೊಳ್ಳಿ, ಇರಾಕ್ ತಗೊಳ್ಳಿ, ನಿರಂತರವಾಗಿ ರಾಷ್ಟ್ರಗಳನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಮಾಡ್ತಾ ಇದೆ. ಇದನ್ನು ಸರ್ವಾಧಿಕಾರಿ ಧೋರಣೆ ಅನ್ನದೆ ಇನ್ನೇನು ಹೇಳಬೇಕು ಅನ್ನೋದು ಒಂದು ಭಾಗ. ಇದೆಲ್ಲದರ ನಡುವೆ ಸುಮ್ಮನೆ ಕೂರುವಂಥ ರಾಷ್ಟ್ರ ಇರಾನ್ ಅಲ್ಲವೇ ಅಲ್ಲ, ಪ್ರತಿದಾಳಿಯನ್ನು ನಿರಂತರವಾಗಿ ಮಾಡ್ತಾನೇ ಇದೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳು, ಅಮೆರಿಕದ ರಾಯಭಾರ ಕಚೇರಿ ಏನಿದೆ ಇದೆಲ್ಲವನ್ನು ಕೂಡ ಧ್ವಂಸ ಮಾಡ್ತಾ ಇದೆ ಇರಾನ್. ಹಾಗಾದರೆ ಇದು ಎಲ್ಲಿವರೆಗೆ? ಇರಾನ್ನ ಯುದ್ಧ ಸಾಮರ್ಥ್ಯ ಎಷ್ಟು? ಗ್ರೌಂಡ್ ಆಪರೇಷನ್ ಏನಾದರೂ ಆಗುತ್ತಾ? ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ನಾನು ದಿವ್ಯೇಶ್. ದೇಶಗಳು ಅಂದಾಗ ಒಕ್ಕೂಟ ವ್ಯವಸ್ಥೆಯಲ್ಲಿರುತ್ತೆ. ನೀವೇನೇ ಶತ್ರು ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲೊಂದು ವ್ಯಾಪಾರ ವಹಿವಾಟು ಅನ್ನೋದಿದ್ದೇ ಇರುತ್ತೆ. ಆರ್ಥಿಕತೆಯ ಡಿಪೆಂಡೆನ್ಸಿ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದರ ನೇರ ಪರಿಣಾಮವನ್ನು ಯುದ್ಧದ ಸಂದರ್ಭದಲ್ಲಿ ನಾವು ಅನುಭವಿಸ್ತಾನೇ ಇರ್ತೀವಿ. ಅದು ಮುಂದುವರಿತಾನೇ ಇರುತ್ತೆ. ಒಂದು ಸಲ ಏನಾದರೂ ಏರಿಕೆ ಆಯಿತು ಅನ್ನೋದಾದರೆ ಅದನ್ನು ಇಳಿಸೋದು ಬಹಳ ಕಷ್ಟ ಆಗುತ್ತೆ. ಅಂತ ಯಾವುದೇ ವಿಚಾರದಲ್ಲೂ ಕೂಡ ಆಗಿರಬಹುದು. ಈಗ ಸನ್ನಿವೇಶ ನೋಡಿ, ಈ ಯುದ್ಧದಿಂದ ಭಾರತದ ಮೇಲೆ ಒಂದು ನೇರ ಪರಿಣಾಮ ಆಗುತ್ತೆ ಅಥವಾ ಇತರ ರಾಷ್ಟ್ರಗಳಿಗೂ ಆಗುತ್ತೆ. ಇರಾನ್ ಸಂಪೂರ್ಣವಾಗಿ ತೈಲವನ್ನು ಬಂದ್ ಮಾಡಿದ್ರೆ ಇತರ ರಾಷ್ಟ್ರಗಳ ಮೇಲೆ ಆಗುವಂತಹ ಪರಿಣಾಮ ಏನು? ಅಮೆರಿಕದ ಈ ಸರ್ವಾಧಿಕಾರಿ ಧೋರಣೆ ಇನ್ನೆಷ್ಟು ದಿವಸ? ಏನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್? ಇದೆಲ್ಲದರ ಜೊತೆಗೆ ಒಂದು ಸಂದೇಶವನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಅದನ್ನು ನಾನು ಉಲ್ಲೇಖ ಮಾಡಲೇಬೇಕು. ಇಬ್ಬರು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆಯೇ ಇಸ್ರೇಲ್ ಬೆಂಜಮಿನ್ ನೇತನ್ಯಾಹು, ನಾವು ಬಾಹ್ಯವಾಗಿ ಇರಾನರಿಗೆ ಯಾವ ಸಹಕಾರವನ್ನು ಕೊಡಬೇಕಾದನ್ನು ನಾವು ಕೊಟ್ಟಿದ್ದೀವಿ, ಇನ್ನೇನಿದ್ರು ನಿಮ್ಮ ಕೆಲಸ, ದಂಗೇಳಿ ಸರ್ಕಾರವನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಚಿಂತಕರಾಗಿರುವಂತಹ ಕೃಷ್ಣ ವಿ ಬರಿಯಂಕ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಕೃಷ್ಣ ಸರ್, ನೀವು ಹೇಳಬೇಕು, ಕಳೆದ ಗುರುವಾರ ಜಿನೆವಾದಲ್ಲಿ 3ನೇ ಸುತ್ತಿನ ಮಾತುಕತೆ ಆಗ್ತಾ ಇರುತ್ತೆ. ಈಗ ನಾವೇನೋ ಒಂದು ವಿಷಯ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಸ್ ಆರ್ ನೋ ಅಂತ ಬಂದ ಮೇಲೆ ನಮ್ಮ ಡಿಸಿಷನ್ ನಾವು ತಗೋತೀವಿ. ಇರಾನ್ ಕಡೆಯಿಂದ ಎಸ್ ಆರ್ ನೋ ಯಾವುದೇ ರೀತಿಯ ಇನ್ಪುಟ್ಸ್ ಬಂದಿಲ್ಲ, ಅಷ್ಟರಲ್ಲೇ ದಾಳಿ ಆಯಿತು ಅನ್ನೋದಾದರೆ ಸರ್ವಾಧಿಕಾರಿ ಧೋರಣೆಯ ಅಮೇರಿಕಾದ ಒಂದು ನಿರ್ಧಾರ ಅಂತ ಕರಿಬೋದಾ? ಇದನ್ನು ಕರಿಬೋದು. ಈಗ ಏನಾಗಿದೆ ಅಂದರೆ, ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಯುನೈಟೆಡ್ ನೇಷನ್ಸ್ ಇರ್ಬೋದು, ಅದು ಲಾಸ್ಟ್ 10 years ಅಥವಾ 15-20 years ಒಂಥರ ಪವರ್ಲೆಸ್ ಆಗಿಬಿಟ್ಟಿದೆ. US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಸ್ ಬಿಕಮ್ ಸ್ಟ್ರಾಂಗರ್. ನಾನು ಕೇಳೋದು ಸ್ಟ್ರಾಂಗರ್ ದೆನ್ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ಬೋದು. ಇದು ನೀವು ಎಲ್ಲ ತರಹ ಕಾಲನೈಸೇಷನ್ ಎಫರ್ಟ್ಸ್ ನೋಡಿದೆ. ಈಗ ವೆನಿಜುವೆಲಾ ಕೂಡ ರೆಜಿಮ್ ಚೇಂಜ್, ದಿಸ್ ಇಸ್ ಕಾಲ್ಡ್ ರೆಜಿಮ್ ಚೇಂಜ್ ವಾರ್ ಮೆಕ್ಯಾನಿಸಮ್. ನಿಮ್ಗೆ ಯಾವ ಕಂಟ್ರೀಲಿ ನಿಮಗೆ ಆಗಿ ಬರಲ್ವೋ, ಅದು ಜಿಯೋ ಪಾಲಿಟಿಕ್ಸ್ನಲ್ಲಿ ಅದು ಪೊಲಿಟಿಕಲ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಅದು ನಿಮಗೆ ಅನಾನುಕೂಲ ಆಗುತ್ತೆ. ಇವತ್ತಿಲ್ಲದೆ ಹೋದ್ರೆ ಇನ್ನು 10 ವರ್ಷದಲ್ಲಿ ಆಗುತ್ತೆ, 5 ವರ್ಷದಲ್ಲಿ ಆಗುತ್ತೆ ಅನ್ನೋದು ಒಂದು ಏನಂತೀರ ಫಿಯರ್ ಇರುತ್ತೆ. ಜಿಯೋ ಪೊಲಿಟಿಕಲ್ ಫಿಯರ್ ಇರ್ತದೆ. ಆ ಬೇಸಿಸ್ ಮೇಲ್ಗಡೆ ಸೊ ನಿಮ್ಮ ಕ್ವೆಶ್ಚನ್ ಅಲ್ಲಿ
ಯುನೈಟೆಡ್ ನೇಷನ್ಸಲ್ಲಿ ಎಲ್ಲ ಮಾತುಕತೆ ಮುಗಿದ ಮೇಲೆ ಡಿಸಿಷನ್ ತಗೋಬೋದಾಗಿತ್ತಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. ಪ್ಲಸ್ ಆರ್ ಮೈನಸ್ ಏನಾದರೂ ಆಮೇಲೆ ತಗೋಬೋದಾಗಿತ್ತು. ನಾನು ಕೇಳಿದ್ರೆ US ಇಸ್ ಟುಡೇ ಮೋರ್ ಪವರ್ಫುಲ್ ದೆನ್ ದ ಎಂಟೈರ್ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಬಿಕಾಸ್ ದೇ ಕ್ಯಾನ್ ಸ್ಟಿಯರ್ ದ ಯುನೈಟೆಡ್ ನೇಷನ್ಸ್ ಡಿಸಿಷನ್ಸ್ ದ ವೇ ದೇ ವಾಂಟ್. ಸೊ UN ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಇದು ಅದೊಂಥರ ತಮಾಷೆ ಆಗ್ಬಿಟ್ಟಿದೆ ಪರ್ಟಿಕ್ಯುಲರ್ಲಿ ಲಾಸ್ಟ್ 10-15-20 ಇಯರ್ಸಿಂದ. ಟ್ರಂಪ್ ಅನ್ನೋರ ರೆಜಿಮ್ನಲ್ಲಿ ಇದು ಬಹಳ ಈಸಿ ಆಗೋಗಿದೆ. ಯಾಕಂದರೆ ಟ್ರಂಪ್ ಡಸಂಟ್ ಕೇರ್ ಆ್ಯಂಡ್ ದೇ ಆರ್ ಪವರ್ಫುಲ್. US ಸ್ಟಿಲ್ ಇದು ನೋಡಿದಿರಾ, ಈಗ ಇರಾನ್ ಇಷ್ಟು ದಿನ ಏನಂತ ಇತ್ತು, ನ್ಯೂಕ್ಲಿಯರ್ ಪವರ್ ಇರ್ಬೋದು ಅಂತ ಹೆದರಿಕೆ ಇತ್ತು. ಈಗ ಜೂನ್-ಜುಲೈಯಲ್ಲಿ ಒಂದ್ಸಲ ಸಣ್ಣದಾಗ ಅಟ್ಯಾಕ್ ಮಾಡಿದಾಗ ದೇ ಡಿಡ್ ನಾಟ್ ಯೂಸ್ ಎನಿ ನ್ಯೂಕ್ಲಿಯರ್ ಪವರ್. ನ್ಯೂಕ್ಲಿಯರ್ ಎಲ್ಲೂ ಸಿಕ್ಕಲಿಲ್ಲ. ಅವಾಗ ಅವ್ರು ಕನ್ಫರ್ಮ್ ಆಯಿತು ಇವ್ರ ಹತ್ರ ಏನೂ ಇಲ್ಲ ಅಂತ. ಈಗಲೂ ನೋಡಿ ಅದೇ ಧೈರ್ಯದ ಮೇಲೆ ಈಗ ಅಟ್ಯಾಕ್ ಮಾಡ್ತಾ ಇರೋದು. ಇರಾನ್ಗೆ ನ್ಯೂಕ್ಲಿಯರ್ ಪವರ್ ಇತ್ತು ಅಂತಂದ್ರೆ ಅವ್ರು ಅಟ್ಯಾಕ್ ಮಾಡ್ತಾ ಇರಲಿಲ್ವ ವಾಪಸ್ಸು? ಯಾವುದೇ ಆಯಾಮ, ಯಾವುದೇ ವಿದ್ಯಮಾನನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ದ ಲ್ಯಾಟೆಂಟ್ ಈಸ್ ಮೋರ್ ಪವರ್ಫುಲ್ ದೆನ್ ದಿ ಅಪೆರೆಂಟ್. ಸುಪ್ತವಾಗಿರುವಂತಹ ವಿದ್ಯಮಾನಗಳು ಬಹಳ ದೊಡ್ಡ ಮಟ್ಟಿಗೆ ಪ್ರಭಾವ ಬೀರ್ತಾ ಇರುತ್ತೆ. ಇಸ್ರೇಲ್ ನಮ್ಮ ಕರ್ನಾಟಕದ ಬಹುಶಃ ಒಂದು 8ನೇ ಭಾಗದಷ್ಟು ಇರುವಂಥ ಒಂದು ದೇಶ. ಕೇರಳ ಇಲ್ಲ, ಅಷ್ಟು ಇಲ್ಲ ಬಹುಶಃ. ಆದರೆ 90 ಲಕ್ಷ ಜನ ಅವರ ಜನಸಂಖ್ಯೆಗಂತ ಬಹಳ ದೊಡ್ಡ ವಿಶೇಷ ಅವರಲ್ಲಿ ಏನು ಕಾಣಬಹುದು ಅಂತ ಹೇಳಿದ್ರೆ ಆ ಕಿಚ್ಚು. ಯಾಕೆ ಅಂದರೆ ಸರ್ವೈವಲ್ ಈಸ್ ನಾಟ್ ಅಟ್ ಸ್ಟೇಕ್ ಫಾರ್ ಮೋಸ್ಟ್ ಆಫ್ ಅಸ್. ನಮ್ಗೆ ಯಾರಿಗೂ ಅಳಿವು ಉಳಿವಿನ ಪ್ರಶ್ನೆ ಇಲ್ಲ. ನಿಜ. ಅಳಿವು ಉಳಿವಿನ ಪ್ರಶ್ನೆಯನ್ನ ಅವರು ಆ ದೇಶವನ್ನ ಹುಟ್ಟಿ ಹಾಕಿಕೊಳ್ಳಕ್ಕೆ ಮುಂಚೆಯಿಂದನೂ ನಿರಂತರವಾಗಿ ಎದುರಿಸ್ತಾ ಬಂದಿರೋರು ಇಸ್ರೇಲಿಗರು. ಹಾಗಾಗಿ ಅವರು ಉಳಿಲೇಬೇಕು ಅನ್ನೋ ಕಾರಣಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ತಂತ್ರಜ್ಞಾನದಲ್ಲಿ ಮುಂದೆ ಇದ್ದಾರೆ. ಇವತ್ತು 40%ಕ್ಕೂ ಹೆಚ್ಚು ಅಮೆರಿಕನ್ ಉದ್ದಿಮೆಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋರು ಜ್ಯೂಸು. ಹೌದು. ನ್ಯಾಚುರಲಿ ಅದೊಂದು ಅಲಯನ್ಸು ಇದೆ ಅವರಲ್ಲಿ. ಆದರೆ ಇದು ಕೇವಲ ಅವರು ಪರಮಾಣು ಪರೀಕ್ಷೆ ಮಾಡ್ತಾರೆ ಅನ್ನೋ ಒಂದು ಕುಂಟು ನೆಪಕ್ಕೋಸ್ಕರ ನಡೆದಿರೋ ಯುದ್ಧ ಅಲ್ಲ. ಯಾಕೆಂದ್ರೆ ನೆಗೋಸಿಯೇಷನ್ಸ್ ನಡೀತಿತ್ತಲ್ವೇನ್ರಿ, ಹಿಂದೆ ಒಂದ್ ಸರ್ತಿ ಒಪ್ಪಂದ ಆಗಿತ್ತು, ಡಿವೇನಿಯಾಗಿ ಏಕಪಕ್ಷೀಯವಾಗಿ ಹೊರಗಡೆ ಬಂದ್ರಿ, ತದನಂತರ ಮತ್ತೆ ಸ್ಯಾಂಕ್ಷನ್ಸ್ ಹಾಕಿದ್ರಿ, ಸೆಟದ್ ನಿಲ್ತು. ಯಾಕೆ ಅಂದ್ರೆ ಅವರಿಗೆ ವಿಶ್ವದ ಮತ್ತೊಂದು ಬೃಹತ್ ರಾಷ್ಟ್ರ ಜನಸಂಖ್ಯೆ ಪ್ರಮಾಣದಲ್ಲಿರ್ಬೋದು, ತಂತ್ರಜ್ಞಾನದಲ್ಲಿರ್ಬೋದು, ಆರ್ಥಿಕತೆಯಲ್ಲಿರ್ಬೋದು, ಅವರು ನಿರಂತರವಾಗಿ ಇವರಿಂದ ತೈಲವನ್ನು ಖರೀದಿಸ್ತಾನೆ ಇದ್ದಾರೆ. ಹಾಗಾಗಿ ಸಂಪನ್ಮೂಲದ ಕೊರತೆ ಇಲ್ಲ. ಇದು 2 ಆಯಾಮಗಳಲ್ಲಿ ನೋಡಬೇಕು. ಒಂದು ಖೊಮೇನಿಯ ಹತ್ಯೆ, ತದನಂತರದ ಪರಿಣಾಮಗಳು ಒಂದಾದ್ರೆ, ಭಾರತದ ದೃಷ್ಟಿಕೋನ ಹೇಗಿರಬೇಕು? ಯಾಕೆಂದ್ರೆ ಇವತ್ತು ವಸುದೈವ ಕುಟುಂಬಕಂ ಅಂತ ಕೊಟ್ಟಂಥ ದೇಶ ನಮ್ದು. ವಾಸ್ತವದಲ್ಲಿ ಇವತ್ತು ವಸುದೈವ ಕುಟುಂಬಂ ಆಗ್ಬಿಟ್ಟಿದೆ. ಈ ಏನು ಪುಟಾಣಿ ಯುದ್ಧ ಅಂತ ನಾವು ಕರ್ಕೊಳ್ತಾ ಇದೀವಿ, ಇದು ಬಾಧಿಸದೆ ಅಥವಾ ಪ್ರಭಾವಿಸದಂತಹ ಜಗತ್ತಿನ ಯಾವ ಭೂಪ್ರದೇಶವೂ ಇಲ್ಲ ಇವತ್ತು. ಇಟ್ ಮೇ ಬಿ ಅ ಸ್ಮಾಲ್ ಕರ್ಮಿಶ್ ದೇರ್, ಬಟ್ ಅದರ ಪ್ರಭಾವ ಎಲ್ಲ ಕಡೆಯಲ್ಲಿ ಆಗೇ ಆಗುತ್ತೆ. ಭಾಳ ಮುಖ್ಯವಾಗಿ ಆರ್ಥಿಕ ಹೊಡೆತ ಬೀಳುತ್ತೆ. ಯಾಕೆಂದರೆ 80-90% ಏನು ನಾವು ಭಾರತ ಆಮದು ಮಾಡ್ಕೊಳ್ತೀವಿ ತೈಲ ಮತ್ತು ಅನಿಲವನ್ನು, ಅದು ಬರೋದು ಹೊರ್ಮುಜ್ ಸಂಧಿಯಿಂದನೇ. ಸಂಧಿ ಬಿಡಿಸುವಂಥ ಕಾಲಗಳು ಬರ್ತಾ ಇದೆ ಈಗ, ಸಂಧಿ ಕಾಲ. ಚೈನಾ ದೇಶದ 90% ತೈಲ ಪೂರೈಕೆ ಮಾಡ್ತಾ ಇರುವಂಥದ್ದು ಇರಾನು. ಬಹಳ ಮುಖ್ಯವಾಗಿ ಒಂದು 15 ದಿವಸಗಳ ಹಿಂದೆ ಚೈನಾ, ರಷ್ಯಾ ಮತ್ತೆ ಇರಾನು ಒಂದು ಜಂಟಿ ಸಮರಾಭ್ಯಾಸವನ್ನು ಕೂಡ ನಡೆಸಿದೆ ಅಲ್ಲಿ. ಇವತ್ತು ರಷ್ಯಾ ಮತ್ತೆ ಚೈನಾದ ವಾರ್ಶಿಪ್ಸ್ ಇವೆ ಅಲ್ಲಿ. ಇವರ ಈ ಹುಚ್ಚಾಟದಲ್ಲಿ ಅಚಾನಕ್ಕಾಗಿ ಅಕಸ್ಮಾತಾಗಿ ಏನಾದರೂ ಇವೆರಡಕ್ಕೇನಾದರೂ ಹೋಗಿ ತಗಲ್ತು ಯಾವುದಾದ್ರೂ ಕ್ಷಿಪಣಿ ಅಂತ ಹೇಳಿದ್ರೆ ಅವರು ನಿಸ್ಸಂಶಯವಾಗಿ ರಂಗಕ್ಕೆ ಧುಮುಕ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ. ಹಾಗಾಗಿ ಕೇವಲ ಅಪೆರೆಂಟ್ ಅಂದರೆ ತಳಸ್ಪರ್ಶಿಯಾಗಿ ನಾವು ಹೋಗದೇ ಇದ್ರೆ ಯುದ್ಧದ ಆಯಾಮಗಳು ನಮಗೆ ಅರ್ಥ ಆಗೋದಿಲ್ಲ. ಸೌದಿ ಅರೇಬಿಯಾ ಇರ್ಬೋದು ಅಥವಾ ಉಳಿದ ಕೊಲ್ಲಿ ರಾಷ್ಟ್ರಗಳು ಅಂತ ನಾವೇನು ಕರಿತೇವೆ, ಅವರು ಈ ಅಮೆರಿಕ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರು. ನೀವು ನೋಡಿ, ಜಗತ್ತಿನ ಅತ್ಯಂತ ಪ್ರಬಲ ರಾಷ್ಟ್ರ, ನಿಮ್ಮಲ್ಲಿ ತಂತ್ರಜ್ಞಾನ ಇದೆ, ಬಹಳ ಮುಖ್ಯವಾಗಿ ಇಡೀ ವಿಶ್ವ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಹಣಕಾಸು ವ್ಯವಹಾರಕ್ಕೆ ಬಳಸಲ್ಪಡುವಂತಹ ಕರೆನ್ಸಿನ ತಯಾರು ಮಾಡೋರು ನೀವು. ನಮ್ಮ ಹತ್ರ ಅಪಾರ ಪ್ರಮಾಣವಾದಂತಹ ನಿಧಿ ಇದೆ, ತೈಲ ಇದೆ. ನಾವು ತೈಲವನ್ನು ಮಾರಲಿಕ್ಕೆ ನಿಮ್ಮ ಡಾಲರ್ ಮೂಲಕನೇ ವ್ಯವಹಾರ ಮಾಡ್ತೀವಿ, ನೀವು ನಮಗೆ ರಕ್ಷಣೆ ಕೊಡಿ. ನ್ಯಾಚುರಲ್ ಅಲಯನ್ಸ್ ಆಯ್ತದು. ಹಾಗಾಗಿ ಅವ್ರ ಬಂಕರ್ಗಳು ಕಟ್ಕೊಳ್ಳೋ ಅವಶ್ಯಕತೆ ಬರಲಿಲ್ಲ. ಇವತ್ತು ಆ ಒಂದು ವಾಸ್ತವವನ್ನು ಅವರಿಗೆ ಮನಗಾಣಿಸ್ಲಿಕ್ಕೋಸ್ಕರನಾದ್ರೂ ಇವರು ಹೊಡಿತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಎಲ್ಲ ದೇಶಗಳಲ್ಲೂ ಅಮೆರಿಕದ ಬೇಸ್ ಇದೆ.
ಏರ್ ಬೇಸ್ ಇದೆ, ನೇವಲ್ ಬೇಸ್ ಇದೆ. ಹೌದು. ಸೊ ಹೊಡಿಲೇಬೇಕು ಅದಕ್ಕೆ, ಯಾಕೆಂದ್ರೆ ಇವರು ಅಮೆರಿಕಾಗೆ ಹೋಗಿ ಹೊಡೆಯೋ ಅಷ್ಟು ತಾಕತ್ತಿಲ್ಲ ಇವರಿಗೆ. ತಾಂತ್ರಿಕವಾಗಿ ನಾವು ನೋಡಿದ್ರೆ ಇಸ್ರೇಲ್ಗೆ ದಾಳಿ ಮಾಡುವಂತ ತಾಕತ್ತಿದೆ. ಬಟ್ ಈಗ ಹೊಡಿತಾ ಇರೋದು ಅಮೆರಿಕಾನು ಅಂದ್ಮೇಲೆ ನೀನ್ 2 ಕೈ ಕಟ್ ಮಾಡ್ಬೋದು, ನಾನು ಒಂದ್ ಬೆರಳಾದ್ರೂ ತಟ್ಟಬೇಕಲ್ಲ ನಿನ್ಗೆ. ಸೊ ನಾನು ನಿನ್ನ ದೇಶಕ್ಕೆ ಬಂದು ಹೊಡಿಯಕ್ಕಾಗದ್ರೇನಂತೆ, ನೀನ್ ಎಲ್ಲೆಲ್ಲಿದೆಯಾ ಅಲ್ಲೆಲ್ಲ ಹೊಡಿತೀನಿ ಅನ್ನುವಂತ ಒಂದು ಮನೋಧರ್ಮದಲ್ಲಿ ಈ ಒಂದು ದಾಳಿಯನ್ನ ಮಾಡ್ತಾ ಇದ್ದಾರೆ. ರೈಟ್ ಸರ್. ಕೃಷ್ಣ ಸರ್, ಭಾರತದ ಮೇಲೆ ಆಗ್ತಿರುವಂತಹ ಪರಿಣಾಮಗಳು ಈ ಯುದ್ಧದಿಂದ? ಇನ್ನೊಂದು ವಾರ ನಡೆದ್ರೂ ಕೂಡ ಈ ವಾರ್ ಕಂಟಿನ್ಯೂ ಆದರೆ ಭಾರತಕ್ಕೆ ಆಯಿಲ್, ಸೊ ನಾವು 90% ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ತೀವಿ. ನಮ್ಮ ದೇಶದ ಆಯಿಲ್ ಇದೆ, ಅದರಲ್ಲಿ 40% ಹೆಚ್ಚು ಕಡಿಮೆ ಮಿಡ್ಲ್ ಈಸ್ಟಿಂದ ಬರ್ತದೆ. ಅದಲ್ಲದೆ ನಾವು ಸುಮಾರು 40 ಕಂಟ್ರೀಸ್, 40 ಅದರ್ ಕಂಟ್ರೀಸ್, ವೆಸ್ಟ್ ಆಫ್ರಿಕಾ ಇರ್ಬೋದು, ಯುರೋಪ್ ಇರ್ಬೋದು, US ಇರ್ಬೋದು, ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ತೀವಿ. ನಮ್ಗೆ ಇಮಿಡಿಯೇಟ್ ಎಫೆಕ್ಟ್ ಆಗೋದು ಆಯಿಲ್ ಪ್ರೈಸು. ಕೆಲವರು ತಜ್ಞರು ಇದನ್ನು ಸುಮಾರು ಈಗ $108 ಅಥವಾ $110 ಒಂದು ಬ್ಯಾರಲ್ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಓಪೆಕ್ ದೇಶಗಳು ಹೆಚ್ಚು ಕಡಿಮೆ 2 ಲಕ್ಷ ಬ್ಯಾರಲ್ಸ್ನ ಅಧಿಕವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಕಳಿಸ್ಕೊಟ್ಟು ಬ್ಯಾಲೆನ್ಸ್ ಮಾಡ್ತೀವಿ ಅಂತೆಲ್ಲ ಇದೆಲ್ಲ ಮಾತುಕತೆಗಳಾಗಿರುತ್ತೆ. ಸರ್ ಹೇಳ್ತಾ ಇದ್ರು ಮಾತುಕತೆ ನಿನ್ನೆವರೆಗೂ ನಡೀತಿತ್ತು. ಇದು ಯುದ್ಧದಲ್ಲಿ ಯುದ್ಧಕ್ಕೆ ಮುಂಚೆ 1-2 ದಿನ ಮಾತುಕತೆ ನಡೆಸ್ತಾ ಇರೋದು ಕೂಡ ಒಂದು ಟ್ಯಾಕ್ಟಿಕ್ಕೆ. ವೆರಿ ಟ್ರೂ, ಕರೆಕ್ಟ್. ಈಗ ನಾವು ಮೋದಿ ಅವರಲ್ಲಿ ಹೋಗಿ ಬಂದರು, ಕೆಲವರು ಹೇಳ್ತಾರೆ ಅವ್ರಿಗೆ ಗೊತ್ತಿತ್ತಾ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಆದರೆ ಯುದ್ಧಕ್ಕೆ ಮುಂಚೆ 1-2-3 ದಿನ ಎಂಗೇಜ್ ಮಾಡಿ ಇನ್ನೇನು ಸಾಲ್ವ್ ಆಗುತ್ತೆ, ಅದು ಟ್ಯಾಕ್ಟಿಕ್ಕೆ. ನೋಡಿ ಅಂದ್ರೆ ಕಾಯ್ತು ಎಲ್ಲ ರೆಡಿ ಇರುತ್ತೆ. ಅದು ಗೊತ್ತಿರಲ್ವಾ, ಇರಾನ್ ಗೊತ್ತಿರಲಿಲ್ವಾ? ಈಗ ಲಾಸ್ಟ್ 15 ಡೇಸ್ ಅಥವಾ 1 ತಿಂಗಳಿಂದ ಅಮೆರಿಕ ಎಚ್ಚರಿಕೆ ಕೊಡ್ತಾನೆ ಇದೆ, ಎಲ್ಲ ವಾರ್ಶಿಪ್ಸ್ನ ಅಲ್ಲಿಗೆ ಕಳಿಸ್ತಾ ಇದೆ. ಇದೆಲ್ಲ ಆಗ್ತಾ ಇರುವಾಗ ನಾನು ಕೇಳಿದ್ರೆ ಭಾರತಕ್ಕೆ ಹೊಡೆತ ಬೀಳೋದು ಮೇಯ್ನ್ ನಮ್ದು ಆಯಿಲ್. ಇರಾನ್ ಇಂದ 0.4% ಸರ್, ರಷ್ಯಾ ಇಂದ 41.48%. ಬಟ್ ವಾಟ್ ಅಬೌಟ್ ದಿ ಸ್ಟ್ರೈಟ್ ಆಫ್ ಒಮಾನ್, ವೆನಿಜುಲಾ, ಕುವೈತ್ ಹೇಳಿದ್ರಲ್ಲ, ಒಂದು ಸ್ಟ್ರೈಟ್ ಇದೆಯಲ್ಲ, ಅಲ್ಲಿಂದ ಬರೋದು ಸುಮಾರು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಎಲ್ಲ ಕಡೆಯಿಂದ ಬರ್ತದೆ. 40% ಆಫ್ ಆಯಿಲ್ ಆ 33 ಕಿಲೋಮೀಟರ್ ಪ್ರದೇಶದಿಂದ ಬರ್ತದೆ. ಸೊ ನಮಗೆ ಇಮಿಡಿಯೇಟ್ ಎಫೆಕ್ಟ್ ಆಗೋದು ಆಯಿಲ್ ಕಾಸ್ಟ್ಲಿ ಆಯಿತು ಅಂತಂದ್ರೆ ನಮ್ದು ಇನ್ಫ್ಲೇಷನ್ ಈಗ 2.5% ಇದೆ ಲಾಸ್ಟ್ 3 months ಅಲ್ಲಿ. ಇಟ್ ಕ್ಯಾನ್ ಗೋ ವೆರಿ ಹೈ. ಯಾಕೆಂದರೆ ಆಯಿಲ್ ಒಂದು ಕಾಸ್ಟ್ಲಿ ಆದರೆ ನಮ್ಮ ಜನಸಾಮಾನ್ಯರು ವಸ್ತುಗಳು ಲೈಕ್ ಈರುಳ್ಳಿ ಇರ್ಬೋದು, ಇನ್ನೊಂದಿರ್ಬೋದು, ಏನೇನು ಆಮದು ಮಾಡ್ತೀವಿ ಪ್ರತಿಯೊಂದೂ ಮೇಲೋಗ್ಬಿಡ್ತದೆ. ದಟ್ ಇಸ್ ಕುಡ್ ಬಿ ಒನ್ ಆಫ್ ದ ಮೇಜರ್ ಎಫೆಕ್ಟ್ ಫಾರ್ ಕಂಟ್ರಿ. ಭಾರತಕ್ಕೆ ಈಗ ಇನ್ನೊಂದು ವಿಚಾರ ನೋಡಬೇಕು. ಭಾರತಕ್ಕೆ ನಾವು ಇರಾನ್ಗೆ ನಾವು ಯಾಕೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗ ಅಂತಂದರೆ, ನಮ್ಮದು ಪಹಲ್ಗಾಮ್ ಇಶ್ಯೂ ಆದಾಗ, ಇಂಡಿಯಾ ಪಾಕಿಸ್ತಾನ ಗಲಾಟೆ ಆದಾಗ ಇರಾನ್ ಚೋಸ್ ಟು ಬಿ ನ್ಯೂಟ್ರಲ್. ಅವಾಗ ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅವರು. ಸೊ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಇದೆ. ಸೊ ಇದೆಲ್ಲ ಬೇಸಿಕಲಿ ಇಂಡಿಯಾ ಅಂದಾಗ ನಾನ್ ಅಲೈನ್ ಮೂವ್ಮೆಂಟ್ ಸರ್, ನಾನ್ ಅಲೈನ್ಮೆಂಟ್, ಶಾಂತಿ ಸಂಧಾನ. ನಮಗೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಪಾಕಿಸ್ತಾನ್ಗೆ ಸುಮಾರು ಜನ ಕಂಟ್ರೀಸು ಮಾಡಿದ ತಪ್ಪು ಅಂತ ಹೇಳಿದ್ರು. ಆದರೆ ಇರಾನ್ ಕಂಟ್ರಿ ನ್ಯೂಟ್ರಲ್ ಆಗಿ ಇದ್ರು. ಅದು ನಮಗೆ ಸಿಟ್ ಆಲ್ ಜಿಯೋ ಪಾಲಿಟಿಕ್ಸ್ ಹೇಳ್ತಾ ಇದ್ದೀನಲ್ಲ. ಇವಾಗ ಮೊದಲ ಥರ 5 ವರ್ಷ 10 ವರ್ಷ ಆದಮೇಲೆ ಒಂದು ಚೇಂಜ್ ಆಗುತ್ತೆ ಸ್ಟ್ಯಾನ್ಸು ಈ ಕಂಟ್ರಿ ಬಗ್ಗೆ ಅಂತಿರಲ್ಲ. ಇವಾಗ ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ 6 months 1 year ದ ವೇ ವಿ ಲುಕ್ ಅಟ್ ಡಿಫ್ರೆಂಟ್ ಕಂಟ್ರೀಸ್. ಈಗ ನಾರ್ತ್ ಕೊರಿಯಾ ಇರ್ಬೋದು, ಚೈನಾ. ನಾರ್ತ್ ಕೊರಿಯಾ, ಚೈನಾ, ರಷ್ಯಾ, ಇರಾನ್ ವಾಸ್ ಕನ್ಸಿಡರ್ಡ್ ಆಸ್ ಎ ಆಕ್ಸಿಸ್ ಆಫ್ ಈವಿಲ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಯಾಕಂದ್ರೆ ಇವ್ರ ಇನ್ನೊಂದು ಏನು ಭಯ ಅಂದರೆ, ಅಮೆರಿಕಾಗೆ ಏನು ಅಂದರೆ, ಈ ಲುಕ್ ಅಟ್ ಆಲ್ ದೀಸ್ ಕಂಟ್ರೀಸ್ ದ ಮೊಮೆಂಟ್ 25 ವರ್ಷ ಆಗೋದ್ರೆ, ನಾರ್ತ್ ಕೊರಿಯಾಲು ಡಿಕ್ಟೇಟರ್ಶಿಪ್ ಅಂದ್ರೆ ಯಾರು ಚೇಂಜ್ ಆಗಲ್ಲ, ರೆಜಿಮ್ ಚೇಂಜ್ ಇಲ್ಲ. ರಷ್ಯಾದು ಅದೇ ಲೆವೆಲ್ಗೆ ಹೋಗ್ತಾ ಇದೆ, ಪುಟಿನ್ ಅವ್ರದ. ಇರಾನ್ದು 34 ವರ್ಷ ಆಗಿತ್ತು, ಸುಪ್ರೀಂ ಲೀಡರ್ ಬಂದು, ಹೆಸರಿಗೆ ಮಾತ್ರ ಒಬ್ಬ ಪ್ರೆಸಿಡೆಂಟ್. ಸೇಮ್ ಥಿಂಗ್ ನಾರ್ತ್ ಕೊರಿಯಾ, ಚೈನಾ, ಸೇಮ್ ಸಿಚುವೇಶನ್. ಇವೆಲ್ಲ ಇದ್ದಾಗ ಯಾವಾಗ ನಿಮಗೆ ಡೆಮೋಕ್ರಸಿ ಕರೆಕ್ಟಾಗಿ ನಡೀತಾ ಇರಲ್ವೋ, ಲುಕ್ ಅಟ್ ಅಮೆರಿಕ, 4 ವರ್ಷಕ್ಕೆ ಒಬ್ಬ ಪ್ರೆಸಿಡೆಂಟ್ ಚೇಂಜ್ ಆಗಿ ಹೋಗ್ತಾನೆ. ಆದ್ರೂ ಹೇಗೆ ಮ್ಯಾನೇಜ್ ಮಾಡ್ತಾರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಇಟ್ಸ್ ಅಮೇಝಿಂಗ್. ಇದೆಲ್ಲ ನನಗೆ ನಮ್ಮ ಭಾರತಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇದು ಏನೋ ಪ್ರೈಸ್ ಇನ್ಫ್ಲೇಷನ್ ಇದೆಯಲ್ಲ, ಅದಾದ್ರೆ ಜನಸಾಮಾನ್ಯರಿಗೆ ಬಹಳ ಹೊಡೆತ ಬೀಳ್ತದೆ. ಇದು 1 ವಾರ ಆದ್ರೂ ಸಾಕು ನಡೀತೆ. ಬಟ್ ನನ್ ಕೇಳಿದ್ರೆ ಅಷ್ಟು ದಿನ ನಡೆಯಲ್ಲ ಅನ್ಸುತ್ತೆ. ಇರಾನ್ನ ಕೆಪಾಸಿಟಿ, ಅಮೆರಿಕಾದವರು ಇರಾನ್ ಮುಗಿಸಿದ್ರೆ ಇವಾಗ ಮುಗಿಸ್ತಾರೆ. ಇದು ಇರಾಕ್ ತರ ವಾರ್ ನಡೆಸ್ಲಿಕ್ಕೆ ಆಗಲ್ಲ. ಮುಗಿಸಿದ್ರೆ ಅವ್ರನ್ನ ಇನ್ನೊಂದು ವಾರ 10 ದಿವಸದಲ್ಲಿ ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ಇರಾಕ್ ತರ ತಗೊಳ್ತಾರ ಆಗುತ್ತೆ ಅಂತ, ನಾನು ಡಿಫೀಟ್ ಮಾಡ್ತಾರೆ ಅಂತ, ರೆಜಿಮ್ ಚೇಂಜ್ ಮಾಡ್ತಾರೆ ಅಂತ ನನ್ನ ಭರವಸೆ.
ನನ್ನ ಥಿಂಕಿಂಗ್. ಓಕೆ ರೈಟ್. ಟು ಆಡ್ ಟು ದ್ಯಾಟ್, ಇವತ್ತು ನಾನ್ ಅಲೈನ್ಮೆಂಟ್ ಅಂತ ಇಲ್ಲ ನಾವು. ವಿ ಆರ್ ಸ್ಟ್ರಾಟಜಿಕಲಿ ಅಲೈನ್ಡ್. ಯಾರು ನಮಗೆ ಆಗ್ತಾರೆ ನಾವು ಅವರಿಗೆ ಆಗ್ತೇವೆ. ಪಹಲ್ಗಾಮದಾಗ ಯಾರು ಬಂದು ನಿಂತ್ಕೊಳ್ಳಿಲ್ವಲ್ಲ, ಯಾರು ಮಾತಾಡಿಲ್ವಲ್ಲ. ಮೊದಲನೇದು, ಇದಕ್ಕೆ ಕೇವಲ ಇದೊಂದೇ ಆಯಾಮ ಅಲ್ಲ. ಖೊಮೇನಿ ಬಂದು ಅಯತುಲ್ಲಾ ಖೊಮೇನಿ ಈ ನಮ್ಮ ಮುಸ್ಲಿಮರಲ್ಲಿ ಎರಡನೇ ಭಾಗ ಏನಿದೆಯಲ್ಲ, ಸುನ್ನಿಗಳು ಮತ್ತೆ ಶಿಯಾಗಳ ಜಾಗತಿಕ ಧಾರ್ಮಿಕ ಗುರು ಆತ. ಸೊ ಸುನ್ನಿಗಳಿಗೂ ಮತ್ತೆ ಶಿಯಾಗಳಿಗೂ ಫೈಟ್ ನಡೀತಾ ಇರುತ್ತೆ. ಹೌದು. ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸೆಕೆಂಡ್ ಇನ್ಚಾರ್ಜ್ ಅಂತ ಯಾರನ್ನ ಮಾಡಿದ್ರು ಅವ್ರನ್ನು ಎತ್ತಾಯ್ತು. ಅದಕ್ಕೆ ಆ ಸೂಕ್ಷ್ಮ ನಾನು ಉಲ್ಲೇಖ ಮಾಡಿದ್ದು, ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳ ಮೇಲೇನೆ ದಾಳಿ ಮಾಡ್ತಾ ಇದೆ, ಸಾವು ನೋವುಗಳಾಗ್ತದೆ. ಅದ್ರ ಬಗ್ಗೆ ನಂಗೊಂದು ಸ್ವಲ್ಪ ಸೂಕ್ಷ್ಮ ಇದೆ, ಮಾತಾಡ್ತೀನಿ ಸರ್. ಇಲ್ಲೊಂದು 2-3 ಆಯಾಮಗಳನ್ನ ನಾವು ನೋಡ್ಬೇಕಾಗತ್ತೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕಾದ ಯುದ್ಧ ಇದು. ಇರಾನ್ನ ಸುಪ್ರೀಮ ನಾಯಕ ಅಂದರೆ ಪರಮೋಚ್ಚ ನಾಯಕನ ಹತ್ಯೆ ಆಗಿರುವಂಥದ್ದು. ಸರಲ್ಲಿ ಖಮೇನಿ ಅಂದಾಗ ಖಮೇನಿಯನ್ನು ದೈವ ಅಂತ ಪೂಜಿಸೋರು ಇದ್ದಾರೆ, ಖಮೇನಿಯನ್ನು ವಿರೋಧಿಸೋರು ಕೂಡ ಇರೋದ್ರಿಂದಾಗಿ ಮುಂದಾಗುವಂತಹ ಪರಿಣಾಮಗಳೇನು? ಖಮೇನಿ ಅನ್ನುವಂಥ ನಾಯಕನನ್ನು ಕಳ್ಕೊಂಡ್ರು. ಖಮೇನಿಯನ್ನು ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ಅಲಿಪುರದವರು ಪೂಜಿಸ್ತಾರೆ, ಬಾಂಗ್ಲಾದೇಶದಲ್ಲಿ ಪೂಜಿಸ್ತಾರೆ. ಅಂದರೆ ಈ ಥರದ ವಾತಾವರಣ ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ಇರೋದ್ರಿಂದಾಗಿ ಸಿಂಪತಿ ಬರಲ್ವಾ ಇರಾನ್ ಮೇಲೆ ಸಿಂಪತಿ ಯಾತಕ್ಕೆ ಬರೋದಿಲ್ಲ ಅಂತ ಹೇಳ್ತೀನಿ, ಹಲವಾರು ಕಾರಣಗಳಿಂದ. ಈಗಲೇ ನಾನು ಬ್ರೇಕಲ್ಲಿ ಹೇಳ್ತಾ ಇದ್ದೆ, ಅವರು ಮಾಡ್ತಾ ಇರೋ ಒಂದು ದೊಡ್ಡ ತಪ್ಪೇನು ಅಂದರೆ, ಅಮೇರಿಕಾಗೆ ನಾವು ಹೊಡೆಯೋಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ನಾವು ಹೊಡಿತೀವಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಅವರ ನೇಬರ್ಗಳನ್ನೆಲ್ಲ ಎಲ್ಲರ ಹತ್ರನೂ ಶತ್ರುತ್ವ ಕಟ್ಕೊಳ್ತಾ ಇದ್ದಾರೆ. ಯುದ್ಧ ಶಾಶ್ವತ ಅಲ್ಲ, ಯುದ್ಧದಿಂದ ಆಗಿರೋ ಪರಿಣಾಮಗಳು ಶಾಶ್ವತ. ಆದ್ದರಿಂದ ಏನಾಗಿದೆ, ಈಗ ಸೌದಿ ಅರೇಬಿಯಾ ಆಗಲಿ, ಕತಾರ್ ಆಗಲಿ, UAE ಆಗಲಿ, ಬಹ್ರೇನ್ ಆಗಲಿ, ಇವರು ಸುಮಾರು 9 ದೇಶಗಳ ಮೇಲೆ ಇವರು ಮಾಡ್ತಿರೋದು ಆ ಪರಿಣಾಮ ನನ್ನ ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ ಅನ್ನೋ ಆ ಮೈಂಡ್ಸೆಟ್ ಹೋಗೋದಕ್ಕೆ ಜನರ ಮನಸ್ಸಿನ ಶಾಶ್ವತವಾಗಿ ಕೂಡುತ್ತೆ. ಇದು ಒಂದು ಜನರೇಷನ್ ದಾಟಬೇಕು, ಅಲ್ಲಿವರೆಗೂ ತಪ್ಪು ಮಾಡಿಕೊಂಡ್ರು. ಇದರಿಂದ ಏನಾಗಿದೆ ಅಂದರೆ ಅವರ ಕಡೆಯಿಂದ ಸಿಂಪತಿ ಹೋಯ್ತು. ಈ ಹೌ ಡಸ್ ಈ ಸಿಂಪತಿ, ಈ ಚಿಕ್ಕಮಂಗ್ಳೂರಿನಲ್ಲಿ ಕೂತಿರೋರೊಬ್ಬರಿಗೆ ಕಮ್ಯುನಿ ಮೇಲೆ ಗೌರವ ಯಾಕೆ ಬರಬೇಕು? ಯಾತಕ್ಕೆ ಅಂದರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಪ್ರಮೋಟಿಂಗ್. ಇದನ್ನು ಒಂದು ಸೂಕ್ಷ್ಮವಾಗಿ ಇದನ್ನು ಪ್ರಮೋಟ್ ಮಾಡ್ತಾರೆ. ಇದಕ್ಕೆ ಸಾಕಷ್ಟು ದುಡ್ಡು ಕಾಸಿನ ವ್ಯವಸ್ಥೆಗಳು ಬೇಕಾಗುತ್ತೆ. ಈ ಮೊದಲು ಈ ದೊಡ್ಡ ದೊಡ್ಡ ರಾಜ್ಯಕ್ಕೆ, ಇವಾಗ ದುಬೈ, ಇವರು ಇದನ್ನು ಕೊಡೋದನ್ನು ನಿಲ್ಲಿಸ್ತಾರೆ. ಸೆಕೆಂಡ್, ಈ ಎರಡೂ ದೇಶದ, ನಿಮಗೆ ವೆನೆಜುವೆಲಾ ಮತ್ತು ಇರಾನಿನ ಕತೆ ಹೇಳಬೇಕು ಅಂದರೆ ಭಾರಿ ಸುಭಿಕ್ಷವಾಗಿದ್ದ ದೇಶಗಳಿವೆರಡು. ವೆನೆಜುವೆಲಾ ಯಾವ ಥರ ಇತ್ತು ಅಂತ ಹೇಳಿದರೆ, ಒಂದು ಹೈಟೆಕ್, ಅವ್ರದ್ದು ಅಗ್ರಿಮೆಂಟ್ ಏನಾಗಿತ್ತು ಅಮೇರಿಕಾ ಜೊತೆ ಅಂದರೆ, ಬರೋ 50% ಲಾಭದಲ್ಲಿ ನಾವು ಇಟ್ಕೊಳ್ತೀವಿ, 50% ನೀವು ಇಟ್ಕೊಳ್ಳಿ ಅಂತ ಹೇಳಿ ಅವರ ಮಿಷಿನ್ಗಳು ಹಾಕ್ಬಿಟ್ಟು ಎಲ್ಲ ಮಾಡಿಕೊಂಡು ಅಮೇರಿಕಾಗೆ ಹೋಗಿ ಶಾಪಿಂಗ್ ಹೋಗ್ತಾಯಿದ್ರು. ಅಲ್ಲಿ ಒಬ್ಬರು ಬಂದ್ಬಿಟ್ಟು ಇವ್ರ ತಂದೆ ಇವಾಗ ಇವ್ರ ಅಟ್ಯಾಕ್ ಮಾಡಿದ್ರಲ್ಲ, ಅಲ್ಲಲ್ಲ ಕಮ್ಯುನಲ್ ವೆನೆಜುವೆಲಾ ಅವರ ಈ ಪ್ರೆಸಿಡೆಂಟನ್ನ ಅವರ ತಂದೆ ನಮ್ಮ ದೇಶದನ್ನ ನಾವು ಯಾತಕ್ಕೆ ಕೊಡಬೇಕು ಅಂತ ಹೇಳಿ ಎಲ್ಲರನ್ನೂ ಓಡಿಸ್ಬಿಟ್ರು. ಅಲ್ಲಿ ಮಾಡಿದ ತಪ್ಪು. ಇಲ್ಲಿ ಇರಾನ್ನಲ್ಲಿ ಏನಾಯಿತು, ಅಮೇರಿಕಾ ಜೊತೆ ಎಲ್ಲ ವ್ಯವಹಾರ ಚೆನ್ನಾಗಿ ನಡೀತಾ ಇತ್ತು. ಇವರಂದ್ರು ನನ್ನ ದೇಶದಲ್ಲಿರೋ ಆಯಿಲನ್ನು ಅವ್ರ ಹತ್ರ ಯಾಕೆ ಶೇರ್ ಮಾಡ್ಕೋಬೇಕು, ಇವರೆಲ್ಲ ಬೇಡ, ಡೆಮಾಕ್ರಸಿ ಅನ್ನೋದೇ ತಪ್ಪು, ನಮ್ಮ ದೇಶದಲ್ಲಿ ಅಲ್ಲಾ ಹೇಳಿರೋ ರೂಲನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿ ಕುರಾನ್ ನಮ್ಮನ್ನು ಲೀಡ್ ಮಾಡುತ್ತೆ, ಅದರಲ್ಲಿರೋ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಅಲ್ಲಿಂದ ಶುರುವಾಯಿತು ಇವರ ಸಮಸ್ಯೆಗಳು. ದೇಶದ ಜನಗಳನ್ನು ಈ ಥರ ತಿರುಗಿಸಿ ಇವಾಗ ಯಾತಕ್ಕೆ ಕಮ್ಯುನಿ ಬಗ್ಗೆ ಅಷ್ಟು ಜನಗಳಿಗೆ ಪ್ರೋತ್ಸಾಹ ಇಲ್ಲ? ಅವರ ಇನ್ಫ್ಲೇಷನ್ ಹಲವಾರು ರೀತಿಯಲ್ಲಿ ಬೆಳೆದೋಗಿದೆ. ದುಡ್ಡು ಕಾಸು, ಶ್ರೀಸಾಮಾನ್ಯನಿಗೆ ಬೇಕಾಗಿರೋ ಅಕ್ಕಿ, ಬೇಳೆ, ಹಾಲು, ಅದರ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಈಗ 1.5 ತಿಂಗಳು 3 ತಿಂಗಳಿಂದ ಅತಿ ದೊಡ್ಡದ ಒಂದು ರಯಟ್ ನಡೀತು, ಜನ ವಿದ್ರೋಹ ಪಟ್ಟರು. ಆದರೂ ಕೂಡ ಅಲ್ಲಿರೋ ಸಾವಿರಾರು ಜನಗಳನ್ನ ಸಾಯಿಸಿ ದಮನ ಮಾಡಿದರು. ಅಮೇರಿಕಾ ಅವ್ರ ಹಿಂದೆಯಿಂದ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಇದು ಪ್ರತಿಯೊಂದು ಇದು ಯಾತಕ್ಕೆ ಇದನ್ನು ಮಾಡ್ತಾ ಇದ್ದಾರೆ? ಈಗ ಆಗ್ತಾ ಇರೋ ಅಮೇರಿಕಾಗಿರೋ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಜನ ಕಮ್ಯುನಿ ಅಥವಾ ಇವ್ರಿಗಾಗಲಿ ಟೆಂಪ್ರವರಿ ಪ್ರಾಬ್ಲಮ್ ಇತ್ತೇ ಹೊರತು ಯಾವುದೇ ಒಬ್ಬರ ಜನ ನಮ್ಮ ಸಂಸ್ಕೃತಿನ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಅಥವಾ ಅಂದರೆ ಭಾಷೆ ಸಂಸ್ಕೃತಿಯಿಂದ ಬಂದಿದ್ದಾರೆ, ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಅಮೇರಿಕಾಗಾಗ್ತಾ ಇರೋ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಇರಾಕಲ್ಲೋ, ಲಿಬಿಯಾನಲ್ಲೋ, ಸಿರಿಯಾನಲ್ಲೋ ಇದ್ದಿರೋ ಥರ ಜನಗಳಿಗೆ ಗವರ್ನಮೆಂಟ್ ಮೇಲೆ ಅಷ್ಟು
ಅಷ್ಟು ದ್ರೋಹ, ಇದು ಕೋಪ ಇಲ್ಲ. ಆದ್ದರಿಂದ ಅಲ್ಲಿರೋ ಜನಗಳು ಅದನ್ನು ಪ್ರೊಟೆಸ್ಟ್ಗೆ ಬರ್ತಾ ಇಲ್ಲ. ದಟ್ ಮೀನ್ಸ್ ಇವರು ತೆಗೆದು ನಮ್ಮವ್ರನ್ನ ನಾವೊಂದು ಕೂಡಿಸ್ತೀವಿ, ನಾವೇನೋ ಮಾಡ್ತೀವಿ, ಅದಾಗ್ತಾ ಇಲ್ಲ. ಈ ಇತಿಹಾಸ ತೆಗೆದು ನೋಡಿ, ಎಲ್ಲೆಲ್ಲಿ ಈ ಥರದ ಜಗಳಗಳು ಮಾಡಿಸ್ಬೇಕು ಅಂದರೂ ಕಾಲೇಜ್ ಸ್ಟೂಡೆಂಟ್ಗಳನ್ನು ಉಪಯೋಗಿಸ್ಕೊಳ್ತಾರೆ. ಶ್ರೀಲಂಕಾ ತಗೊಳ್ಳಿ, ಬಾಂಗ್ಲಾದೇಶ ತಗೊಳ್ಳಿ, ಮಯನ್ಮಾರ್ ತಗೊಳ್ಳಿ, ಯಾವುದೇ ದೇಶದ ಇದನ್ನು ತಗೊಳ್ಳಿ, ದಟ್ ಈಸ್ ದ ರಿವೋಲ್ಟ್ ದಟ್ ದೇ ವಿಲ್ ಸ್ಟಾರ್ಟ್. ಆದರೆ ಇಲ್ಲಿ ಅವರಿಗೆ ಆ ಗ್ರಿಪ್ ಸಿಗ್ತಾ ಇಲ್ಲ. ಈಗ ನಿಂತ್ಕೊಳ್ಳೋದು ಸರ್ ಹೇಳಿದ್ದು ತುಂಬ ಕರೆಕ್ಟ್. ಈ ವಾರ್ ತುಂಬಾ ವರ್ಷಗಳು ನಡೆಯೋದಿಲ್ಲ. ಇಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ನೋಡುವಂತ ದೇಶ ನಮ್ದು. ಅತಿ ಹೆಚ್ಚು ಅಲ್ಲಿ ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವರು ಹೆಣ್ಣು ಮಕ್ಕಳು. ಇವತ್ತು ಅಲ್ಲಿ ಒಂದು ಪ್ರಜೆಗಳಿಂದ ಒಂದು ಆಂದೋಲನ ಪ್ರಾರಂಭ ಆಯಿತು ಅಂದ್ರೆ ಅದಕ್ಕೆ ಕಾರಣ ಆಗಿದ್ದು ಈ ಹಿಜಾಬನ್ನ ಸರಿಯಾಗಿ ಧರಿಸಿದಂತ ಒಂದು ಹೆಣ್ಣು ಮಗಳಿಗೆ ಯಾರು ಬೇಕಾದ್ರೂ ಹೊಡೆಯುವಂತ ಅಧಿಕಾರ ಇದೆಯಂತೆ. ಹೊಡೆದು ಆಕೆ ಕೊಲೆ ಆಯ್ತು ಪಬ್ಲಿಕ್ಲಿ. ಅಲ್ಲಿಂದ ಈ ಪ್ರತಿಭಟನೆ ಸ್ಟಾರ್ಟ್ ಆಯ್ತು. ನೀವು ಕೇವಲ ಹಣಕ್ಕೋಸ್ಕರ ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂದ್ರೆ ಆತ ಹಣಕ್ಕೆ ವಾಪಸ್ ಬರಬಹುದು, ಹಣದ ಕಾರಣಕ್ಕೆ ವಾಪಸ್ ಬರಬಹುದು. ಸಾಂಸ್ಕೃತಿಕ ಕಾರಣಗಳಿಗೋಸ್ಕರ, ಕಲ್ಚರ್ಗೋಸ್ಕರ ನಿಮ್ಮನ್ನ ಬಿಟ್ಟಿದ್ದಾರೆ ಅಂದ್ರೆ ಕಾರ್ಪೊರೇಟ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ದೇಶಗಳಲ್ಲಿರ್ಬೋದು, ಅಥವಾ ವಾಪಸ್ ಬರೋದಿಲ್ಲ. ಇವತ್ತು ಇರಾನಲ್ಲಿ ನಡೀತಾ ಇರೋದು ಅದೇ ಸಂಘರ್ಷನೇ. ಆಮೇಲೆ ಅಮೆರಿಕ ಯಾವುದೇ ದೇಶದಲ್ಲೂ ತಾನು ವಿಜಯಿ ಆಗ್ಬೇಕು ಅಂತ ಬಯಸಿಲ್ಲ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ದಟ್. They don't want absolute victory because they are aware absolute victory is not possible in any of these countries. ಯಾವ ದೇಶದಲ್ಲಿ ಅವರು ಗೆದ್ದಿದ್ದಾರೆ? ಇರಾಕಲ್ಲಿ ಗೆದ್ದಿದ್ದಾರೆ. ದೇ ಜಸ್ಟ್ ವಾಂಟ್ ಎ ರೆಜಿಮ್ ಚೇಂಜ್. ಯಾವ ಕಾರಣಕ್ಕೆ? ಅಲ್ಲ, ಅದು ಗೆಲುವೇ ಅಲ್ವೇ? ಗೆಲುವಲ್ಲ. ಗೆಲುವು ಅಂತ ಹೇಳಿದ್ರೆ ನಿಮ್ಮ ಆಡಳಿತಕ್ಕೆ ತಗೋಬೇಕು, ಅದು ಗೆಲುವು. ಅಲೆಕ್ಸಾಂಡರ್ ಮಾಡಿದ್ದು ಗೆಲುವು, ಶಾತವಾಹನರು ಮಾಡಿದ್ದು ಗೆಲುವು, ಸಮುದ್ರಗುಪ್ತ ಮಾಡಿದ್ದು ಗೆಲುವು, ಭರತ ಚಕ್ರವರ್ತಿ ಮೇಲೆ ಬಾಹುಬಲಿ ಮಾಡಿದ್ದು ಗೆಲುವು. ನೀವು ರೆಜಿಮ್ ಚೇಂಜ್ ಮಾಡ್ತೀರಾ, ನಿಮ್ಮ ಒತ್ತಾಯ ಪೂರ್ವಕ ಅಲ್ಲಲ್ಲ, ನಿಮ್ಮ ಕೈಗೊಂಬೆಗಳನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತೀರಾ, ನಿಮ್ಮ ಹಿತನ್ನ ರಕ್ಷಣೆ ಮಾಡ್ಕೊಳ್ತೀರಾ. ಇಸ್ರೇಲ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಇದು 50 ವರ್ಷ ಹಳೆ ಕೇಸ್. ಇದು ಕೇವಲ ಪರಮಾಣುದಷ್ಟೇ ಅಲ್ಲ. Iran is alleged to have been funding a lot of terrorist organizations elsewhere. ಹಮಾಸಿನ ಮೂಲ ದ್ರವ್ಯ ಬರ್ತಾ ಇದ್ದಿದ್ದು ಇರಾನಿಂದ, ಹೈತಿಗಳಿಗೆ ಹಣ ಕೊಡ್ತಾ ಇದ್ದಿದ್ದು ಇರಾನು. ಸೊ ಆ ಜಾಗತಿಕ ಉಗ್ರಗಾಮಿಗಳನ್ನ ಹೊಡಿಬೇಕು ಅನ್ನೋದಾದ್ರೆ ಮೂಲಕ್ಕೆ ಹೊಡಿಬೇಕಲ್ವೇ? ಪ್ಲಸ್ ಅವರು ಪರಮಾಣು ಏನಾದ್ರೂ ಆ ಶಕ್ತಿಯಿಂದ ಅವ್ರು ಗಳಿಸ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಇವ್ರ ಅಸ್ತಿತ್ವಕ್ಕೆ ಅಪಾಯ. ಮೊದಲನೇ ಟಾರ್ಗೆಟ್ ಇವರೇ ಇರ್ತಾರೆ. ಬಟ್ ಅದೇ ಲಾಜಿಕಲ್ಲಿ ನೀವು ಅಮೆರಿಕ ಕೆಲಸ ಮಾಡುತ್ತೆ ಅಂತ ಯೋಚನೆ ಮಾಡೋದಾದ್ರೆ ಪಾಕಿಸ್ತಾನನೇ ಕೊಡಿಲಿಲ್ಲ ನೀವು. ಸೊ ಒಂದು ಅಲೈಬೈ ಅಷ್ಟೇ ಅದು. ನಿಮಗೆ ಅಲ್ಲಿನ ತೈಲ ಸಂಪತ್ತಿನ ಮೇಲೆ ಕಂಟ್ರೋಲ್ ಬೇಕು, ನೀವು ಹೇಳ್ತಂಗೆ ಕೇಳೋವಂಥವ್ರು ಬೇಕು. ಯಾಕೆಂದ್ರೆ ಅಲ್ಲಿ ಮಗ್ಗುಲ ಮುಳ್ಳಾಗಿರುವಂತಹ ಇಬ್ಬರೇ ವ್ಯಕ್ತಿಗಳಿದ್ದು ಇರಾಕು ಮತ್ತೆ ಇರಾನು. ಇರಾಕನ್ನ ಹೊಡೆದಿದ್ದಾಯ್ತು, ಗದ್ದಾಫಿನ ಹೊಡೆದಿದ್ದಾಯ್ತು, ಅಲ್ ಬಶರ್ನ ತಳ್ಳಿದಾಯ್ತು ಹೊರಗಡೆ. ಇವರೊಬ್ರು ಇಲ್ಲಿ ನಾವು ಇವ್ರ ಮಾತನ್ನ ಕೇಳುವಂತ ಒಂದು ಕೈಗೊಂಬೆಯನ್ನು ಕೂಡಿಸ್ಕೊಂಡ್ಬಿಟ್ರೆ ಜಿಯೋಪೊಲಿಟಿಕಲ್ ಲೆವರೇಜ್ ಸಿಗುತ್ತೆ ನಿಮಗೆ. ಅಟ್ ದಿ ಸೇಮ್ ಟೈಮ್ ಈ ಪರಮಾಣು ಶಕ್ತಿಯನ್ನ ತಡೆದ್ವಿ ನಾವು, ಉಗ್ರಗಾಮಿಗಳಿಗೆ ಹೋಗೋದ್ರಿಂದ ತಡೆದ್ವಿ. ಅದೇ ಪಾಕಿಸ್ತಾನದಲ್ಲಿ ನಿಮ್ಮ ಶಸ್ತ್ರಾಸ್ತ್ರಗಳಿದೆ ಇವತ್ತು. ಅಲ್ಲಿ ಬರ್ತೀನಿ ಸರ್. ಆ ಕ್ರೆಡಿಟ್ ವಾರ್ ಆಗ್ತಾ ಇದೆ. ನನಗೆ ಡೊನಾಲ್ಡ್ ಟ್ರಂಪ್ ಅವರ ಧೋರಣೆ, ಸ್ಟೇಟ್ಮೆಂಟ್ಗಳು ಕೇಳಿದಾಗ ಆ ನೊಬೆಲ್ಗಾಗಿ ಪರಿತಪಿಸಿದ್ದು, ಸ್ಟೇಟ್ಮೆಂಟ್ಗಳನ್ನು ಕೊಡಿಸಿದ್ದು, ಆಮೇಲೆ ಏನು ನಮ್ಮ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಯುದ್ಧವನ್ನು ನಿಲ್ಲಿಸಿದೆ ಅಂತ, ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಅವರ ಇಂಟರ್ಫಿಯರೆನ್ಸು, ಈಗ ಇರಾನ್ ಯುದ್ಧದ ಸಂದರ್ಭದಲ್ಲೂ ಕೂಡ ಅಂದರೆ ತಾನು ಕ್ರೆಡಿಟ್ ತಗೊಳ್ಳುವ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಿ ಅಂತ. ಈಗ ನೀವು ಈ ಸಿಚುವೇಶನ್ ನೋಡಿದ್ರೆ ಅಗ್ರೆಸರ್ಸ್ ಇದರಲ್ಲಿ US, ಇಸ್ರೇಲು ಅಂತ ಜಿಯೋ ಪಾಲಿಟಿಕ್ಸಲ್ಲಿ ಅದು ಒಂದು ಇದು ಬರುತ್ತದೆ. ಈಗ ಲುಕ್ ಅಟ್ ಕಂಟ್ರೀಸ್ ಲೈಕ್ ಇಂಡಿಯಾ. ಇಂದಿರಾ ಗಾಂಧಿ ಅವ್ರ ಟೈಮ್ನಲ್ಲಿ 80s, 90s ವ್ಯಾಲಿಡ್ ನಾನ್ ಅಲೈನ್ ಮೂವ್ಮೆಂಟು, ನಾನ್ ಅಲೈನ್ ಅದೆಲ್ಲ ಆವಾಗ ಅಪ್ಲಿಕೇಶನ್ ಆಗ್ತಿತ್ತು. ಟುಡೇ ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಆಲ್ಸೋ, ಈಗ ಸ್ಟ್ರಾಟಜಿಕ್ ಅಲಯನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ನಮಗೆ ಯಾವುದು ಅನುಕೂಲ ಆಗ್ತದೆ ಅದರಿಂದ ನಾವು ನೋಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಈಗ ನಮ್ಮ ಖುದ್ದು ಪ್ರಧಾನಮಂತ್ರಿ ಅಪಾಯಕಾರಿ ಅಲ್ವಾ? ಗೊತ್ತಿಲ್ಲ ಯಾವುದು. ಈಗ ಸ್ಟ್ರಾಟಜಿಕಲಿ ನಾವು ನೋಡ್ತಾ ಹೋದ್ರೆ ಇವತ್ತು ಶತ್ರು ಅದೊಂದು ನಾಳೆ ಮಿತ್ರ ಅದೊಂದು ಮುಂದೊಂದು ದಿವಸ ಶತ್ರು. ಬಟ್ ಅದನ್ನ ನಾವೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೀವಿ. ಯು ಲುಕ್ ಅಟ್ ರಷ್ಯಾ ಅಂಡ್ ಯುಕ್ರೇನ್ ವಾರ್. ರಷ್ಯಾ ಫ್ರೆಂಡು, ಬಟ್ ಯುಕ್ರೇನ್ ಎನಿಮಿ ಅಲ್ಲ ನಮಗೆ. ಹೌ ವಿ ಆರ್ ಮ್ಯಾನೇಜಿಂಗ್. 19 ಅವಾರ್ಡ್ಸ್ ನಮ್ಮ ಪ್ರಧಾನಮಂತ್ರಿಗಳಿಗೆ, ವೇರಿಯಸ್ ಅವಾರ್ಡ್ಸು.
ಅದೇ ತರಹ ಎಲ್ಲದರಲ್ಲೂ ಅವಾರ್ಡ್ಸ್. ಈಗ ನಾವು ವಿ ಆರ್ ಸೀನ್ ಇಂಡಿಯಾ ಇಸ್ ಅ ಸ್ಟೆಬಿಲೈಸಿಂಗ್ ಕಂಟ್ರಿ ಅಂತ ಹೇಳ್ತಾ ಇದೆ. ಏನಾದ್ರು ಒಂದೆರಡು ಪ್ರಾಬ್ಲಮ್ ಇದ್ರೆ ನಾವು ಮೀಡಿಯೇಟ್ ಮಾಡೋಲ್ಲ, ವಿ ಸ್ಟೆಬಿಲೈಸ್, ವಿ ರಿಕ್ವೆಸ್ಟ್ ಬೋತ್ ಆಫ್ ದೆಮ್ ಟು ಸ್ಟೆಬಿಲೈಸ್. ನ್ಯೂಟ್ರಾಲಿಟಿ ಮಾಡಲ್ಲ ನಾವು, ಏನು ಗೊತ್ತಿಲ್ಲದರೋ ಹಂಗೆ ಸುಮ್ಮನೆ ಇರೋಲ್ಲ ನಾವು. ಸ್ಟೆಬಿಲೈಸ್ ಮಾತಾಡ್ತೀವಿ, ಯುಕ್ರೈನ್ಗೆ ಮಾತಾಡಿದ್ವಿ ಅಂದರೆ ಕಾಲ ನೋಡಿ ಭಾಳ. ಇದಕ್ಕಿಂತ ಎಕ್ಸ್ಟರ್ನಲ್ ಅಫೇರ್ಸ್ ಕೆಲಸ ಈ ಕಳೆದ 10 ವರ್ಷದ ದಶಕದಲ್ಲಿ ಆಗಿರುವಷ್ಟು ಇನ್ನು ಯಾವಾಗಲೂ ಆಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮೋದಿ ಅವ್ರದ್ದು ಇವಾಗ ಹಂಗೆ ನೋಡಿದ್ರೆ ಇವಾಗ 19 ಅವಾರ್ಡ್ಗಳು ಬೇರೆ ಬೇರೆ ಕಂಟ್ರಿಗಳಿಂದೆಲ್ಲ ತಗೊಂಡು ನಾವು ಸ್ಟ್ರಾಟಜಿಕ್ ಅಲಯನ್ಸ್ ಮಾಡಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ ಮಾಡಿ, ಈಗ ನಮಗೆ ನಿಜವಾಗ್ಲೂ ಒಂದು ನೊಬೆಲ್ ಪ್ರೈಸ್ ಬರಬೇಕಾಗಿರೋದು ನರೇಂದ್ರ ಮೋದಿ ಅವ್ರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಟ್ರಂಪ್ ಅವ್ರಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸದ್ಯಕ್ಕೆ. ಟ್ರಂಪ್ ಅವ್ರಿಗೆ ಯಾರು ಹೇಳ್ತಾರೆ? ಪಾಕಿಸ್ತಾನ್ ಹೇಳ್ತಾರೆ ಅಷ್ಟೇ. ಪಾಕಿಸ್ತಾನ್ ಹೇಳ್ತಾರೆ, ಇನ್ನೊಂದೆರಡು ದೇಶಗಳು ಹೇಳ್ಬೋದು. ಬೇರೆ ಯಾರಾದ್ರೂ ದೇಶ ಹೇಳಿದ್ ತೋರಿಸಿ. ಇಸ್ರೇಲ್ ಹೇಳೋಲ್ಲ ನೈಸ್ ಪಾಯಿಂಟ್ ಅಲ್ವಾ? ಆ ಥರ ಪಾಕಿಸ್ತಾನ. ಸರ್, ಹಾಗಾದ್ರೆ ಈಗ ರಾಘವೇಂದ್ರ ಸರ್ ಉಲ್ಲೇಖ ಮಾಡ್ದಂಗೆ ಕೃಷ್ಣ ಸರ್, ರೆಜಿಮ್ ಚೇಂಜ್ ಮಾಡೋದು ಸಾಧನೆ ಅಲ್ಲ, ಅದನ್ನ ಗೆಲುವಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಆಧಿಪತ್ಯವನ್ನು ಸಾಧಿಸೋದಕ್ಕೆ ಅಲ್ಲೇ ಹೋಗಿ ಹೆಂಗೆ ನಿಂತ್ಕೋತೀವಿ ಅನ್ನೋ ಪಾಯಿಂಟಿಗೆ ಇದು ಮಾಡಿದ್ರು. ಅದು ಹೆಂಗೆ ಸಾಧ್ಯ ಅಂತ ಅಂದರೆ, ಈ ಆಪ್ರೇಷನ್ಸ್ ಈಗ ನೀವು ಬರೀ ಏರ್ ಬೇಸಿಂದ ಅಥವಾ ಹಿಂಗೇನೋ ಮಾಡೋದಲ್ಲ. ಜನರಲಿ ಈಗ ಸೈನ್ಯ ತಗೊಂಡು ನುಗ್ಗೋದು ಆ ಥರದ್ದು ಪಾಸಿಬಿಲಿಟೀಸ್ ಇಲ್ಲ. ಬಟ್ ಸ್ಟಿಲ್ ನಾನು ಕೇಳೋದು, ಈಗ ನೋಡಿ ಮೇಡಮ್, ಯಾವುದೇ ತರಹದ ರೆಜಿಮ್ ಚೇಂಜ್ ಬರಬೇಕು ಅಂದರೆ ಅದು ಒಳಗಿಂದ ಬರಬೇಕು, ಇಂಟರ್ನಲ್. ಅದು ಹೌದು. ಅವಾಗಲೇ ಮಾತಾಡಿದಾಗ ಇರಾಕ್ ಕೂಡ ಹಾಗೆ ಅಲ್ವಾ? ಅಲ್ಲಿ ಜನ ಮೊದಲು ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ಇದು ಸಾಧ್ಯ. ರೆಜಿಮ್ ಚೇಂಜ್ ಸಿರಿಯಾಲಿರ್ಬೋದು, ಎಲ್ಲೆಲ್ಲ ಅಟೆಂಪ್ಟ್ ಮಾಡಿದ್ರು, ಅದು ಎಲ್ಲಿದ್ರು ಫಸ್ಟ್ ನಿಮ್ಗೆ ಇಂಟರ್ನಲ್ ಸಪೋರ್ಟ್ ಬೇಕು. ವೆನಿಜುವೆಲಾದು ಅಷ್ಟೇ, ನಿಮ್ಗೆ ಅಲ್ಲಿ ಇಂಟರ್ನಲ್ ಸಪೋರ್ಟ್ ಇಲ್ಲ ಅಂತಂದ್ರೆ ನೀವು ರೆಜಿಮ್ ಚೇಂಜ್ ಮಾಡೋಕ್ಕಾಗಲ್ಲ. ಆ ಥರ ನೋಡಿ, ವೆನಿಜುವೆಲಾ ನೋಡಿ, ಲಿಬಿಯಾ ನೋಡಿ, ಸೊ ಇರಾನಲ್ಲಿ ಕೂಡ ಮೆಂಟಾಲಿಟಿ ಎಲ್ಲ ಒತ್ತಡಗಳಿದೆ, ಯುದ್ಧದ. ಇಫ್ ಯು ಲುಕ್ ಅಟ್ ಇರಾನ್, ಮೆಜಾರಿಟಿ ಶಿಯಾನೆ, ಅಂದ್ರೂ ರೆಜಿಮ್ ಚೇಂಜ್ ಮಾಡಲಿಕ್ಕೆ ಇದು ಮಾಡ್ತಾ ಇದೀವಿ ಇವಾಗ ಪ್ರಯತ್ನ. ಅದಾಗುತ್ತೆ ಬಿಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗೋ ವಿಷಯ. ಆ ಜನಕ್ಕೆ ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ, ನಾವೇನು ಮಾಡ್ತೀವಿ, ಸರಿಯಾಗಿರೋ ಒಬ್ಬ ರೂಲರ್ನ ಕೊಟ್ಬಿಟ್ಟು ಅವರೇ ಜನ ಈಗ ಹೆಂಗಾಗುತ್ತೆ ಅಂದರೆ, ಈ ಅಮೆರಿಕ ಅವ್ರು ಏನು ಮಾಡ್ತಾರೆ ಅಂದರೆ, ನೀವೇ ಮಾಡಿರೋ ಚೇಂಜಸ್ಸು ನೀವೇ ನಡೆಸ್ಕೊಳ ಅಂತ ಅದನ್ನ ಕೊನೆಗೆ ಅದನ್ನೇ ಅದೇ ತರ ಮಾಡಿರೋದು ಎಲ್ಲರೂ. ಹೌದು. ಅಂದ್ರೆ ಪೊಲಿಟಿಕಲ್ ಕಮ್ಯುನಿಕೇಶನ್ ಅಮೆರಿಕದು ಅಷ್ಟು ಸ್ಟ್ರಾಂಗ್ ಇದೆ. ಅಂದ್ರೆ ಯಾವಾಗ ಏನೇನು ಸ್ಟೋರಿ ಟೆಲ್ಲಿಂಗ್ ಹೇಳ್ಬೇಕು ಹೊರಗಡೆ ದೇಶಕ್ಕೆ, ಹೊರಗಡೆಗೆ ಅದನ್ನ ಚೆನ್ನಾಗಿ ಹೇಳ್ಕೊಂಡು. ಅಲ್ಲ, ಒಬ್ಬ ಸುಪ್ರೀಂ ನಾಯಕನ ಹತ್ಯೆ ಆದ ತಕ್ಷಣ ಅಲ್ಲಿನ ಮೂಲ ತತ್ವವೇ ನಾಶ ಆಗ್ಬಿಡುತ್ತೆ ಅನ್ನೋದು ಭ್ರಮೆ ಅಲ್ವೇ? ಅಮೆರಿಕದ ಭ್ರಮೆ ಅಲ್ವೇ? ಭ್ರಮೆ. ಅದಕ್ಕೆ ಅವರು ಟಚ್ ಅಂಡ್ ಗೋ ಇದೆಲ್ಲ ಅದು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದ್ರ ಮೇಲೆ ಮೂವ್ಮೆಂಟ್ ಮಾಡ್ತಾರೆ ಅವರು. ಈಗ ಅವ್ರಿಗೆ ಇರೋದ್ರಿಂದ ಹೆದರಿಕೆ. ಎಲ್ಲಿ ನಮ್ಮಲ್ಲಿ ನ್ಯೂಕ್ಲಿಯರ್ ಇದೆಯಾ ಅದೊಂದು ಡೌಟ್ ಇದೆ. ಇದಿಲ್ಲ, ಇಷ್ಟೆಲ್ಲ ಆದ್ಮೇಲೆ ಅವ್ರು ನ್ಯೂಕ್ಲಿಯರ್ ಪ್ರಯೋಗ ಮಾಡಲಿಲ್ಲ ಅಂದ್ರೆ ನ್ಯೂಕ್ಲಿಯರ್ ಇಲ್ಲ ಅಂತ ಜೂನಲ್ಲಿ ಕೂಡ ಪ್ರಯತ್ನ ಮಾಡಿದ್ದು. ಅವಾಗಲೂ ಇರಾನ್ ಡಿಡ್ ನಾಟ್ ಎಕ್ಸರ್ಸೈಸ್ ಎನಿ ನ್ಯೂಕ್ಲಿಯರ್ ಆಪ್ಷನ್ಸ್. ಅವಾಗ ಮಾಡಿದಾಗ 60% ಅಲ್ಲ, ಬಟ್ ವೆಪನ್ ನ್ಯೂಕ್ಲಿಯರ್ ವೆಪನ್ಸ್ ಇದೆಯಾ, ಅದನ್ನ ಯೂಸ್ ಮಾಡೋ ಕೆಪಾಸಿಟಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ದೇ ಕ್ಯಾನ್ ಪ್ರಿಪೇರ್ ಡರ್ಟಿ ಬಾಂಬ್ಸ್. ಅಲ್ಲ, ಕ್ಯಾನ್, ಬಟ್ ವೆದರ್ ದೇ ಹ್ಯಾವ್ ಇಟ್ ಅನ್ನೋದು. ಈಗ ಹಂಗೆ ನೋಡಿದ್ರೆ ಚೈನಾ, ನಾರ್ತ್ ಕೊರಿಯಾ, ರಷ್ಯಾ ಎಲ್ಲರ ಹತ್ರನೂ ಇದೆ ಅಂತ ಪರ್ಸೆಪ್ಷನ್. ಸೊ ಅದರೊಳಗೆ ಇರಾನ್ ಅವರು ಇದ್ದಾರೆ ಅಂತ. ಇರಾನಿಂದ ತಾನೇ ಪಾಕಿಸ್ತಾನಿಗೆ ಇದು ಲೀಕ್ ಆಗಿದೆ ಯಾವುದು ನ್ಯೂಕ್ಲಿಯರ್ ಟೆಕ್ನಾಲಜಿ. ನಮ್ಮ ಬೇರೆ ಇನ್ನೇನಿಂದ ಬಂದಿಲ್ಲ. ಇರಾನ್ ಇಂದನೇ ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಟೆಕ್ನಾಲಜಿ ಯಾವಾಗ ನಮ್ದು ಟೆಸ್ಟ್ ಆದ್ಮೇಲೆ ಡೆಸ್ಪರೇಟ್ ಇರಾನ್ ಇಂದನೇ ಕೊಟ್ಟಿರೋದು. ಅದೆಲ್ಲ ಬಹಳ ರೀಸನ್ಸ್ ಇದೆ. ನಾವು ಏನು ಇಂಡಿಯಾ ವೈ ವಿ ಹ್ಯಾವ್ ನಾಟ್. ಹಾಗಾದ್ರೆ ಹೇಳಿ ಸರ್, ಅಮೆರಿಕದ ಸೈನ್ಯ ಸಾಮರ್ಥ್ಯ, ಇಸ್ರೇಲ್ನ ಸೈನ್ಯ ಸಾಮರ್ಥ್ಯ, ಇರಾನ್ನ ಸೈನ್ಯ ಸಾಮರ್ಥ್ಯ, ನಾನು ಕೇಳಿದ್ರೆ ಅಮೆರಿಕಾ ಸ್ಟ್ರೆಂತ್ ಈಸ್ ಇನ್ ಏರ್ ಫೋರ್ಸ್. ಸೈನ್ಯ ಅನ್ನೋದು ನಿಮಗೆ ಆರ್ಮಿ ಗ್ರೌಂಡ್ ಅಲ್ಲಿ. ಎಷ್ಟೊಂದು ದೇಶಗಳಲ್ಲಿ ಅವ್ರ ಆರ್ಮಿ ಬಿಡಲ್ಲ, ಯಾಕಂದ್ರೆ ಅವ್ರ ಜನ ಸಾಯ್ತಾರೆ, ಅವ್ರಿಗೆ ಆ ಎಕ್ಸ್ಪರ್ಟೀಸು ಇಲ್ಲ. ಅವ್ರು ತಾಲಿಬಾನ್ ಗೆಲ್ಲಕ್ಕಾಗ್ಲಿಲ್ಲ, ರಷ್ಯಾದವರೇ ಗೆಲ್ಲಕ್ಕಾಗ್ಲಿಲ್ಲ ತಾಲಿಬಾನ್. ವಿಯೆಟ್ನಾಂ ಗೆಲ್ಲಕ್ಕ ಅಂದ್ರೆ ಆರ್ಮಿ ಇಲ್ಲ ಅವ್ರ ಹತ್ರ. ಏರ್ ಪವರ್ ಎಷ್ಟಿದೆ. ಆಪರೇಷನ್ ವೈಸ್ ಹೌದು, ಆರ್ಮಿ ವೈಸ್ ಸುಪೀರಿಯರ್ ಯಾವುದು ಅಂತ ಹೇಳಿದ್ರೆ ನಿಮಗೆ ಭಾರತ ಮತ್ತು ಪಾಕಿಸ್ತಾನ. ಏರ್ ಪವರ್ ಹಂಗಿದೆ. ಈ ಎಲ್ಲ 4-5 ಕಂಟ್ರಿ, ಕುವೈಟ್, ಅದೆಲ್ಲ ಅದು ಹೊಡೆದಿರೋದು ಮುಸ್ಲಿಂ ದೇಶ ಇರ್ಬೋದು, ಸಿಯಾ ಸುನ್ನಿ ಡಿಫರೆನ್ಸಸ್ ಇರ್ಬೋದು, ಅದೆಲ್ಲ ಅವ್ರ ಏರ್ ಬೇಸಸ್ ಎಲ್ಲೆಲ್ಲಿತ್ತು ಅದಕ್ಕೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ. ಸೊ ದಟ್
ಏರ್ಫೋರ್ಸ್ ಇವು ಟೇಕ್ ಆಫ್ ಆಗಿ ಅಲ್ಲಿ ನಮಗೆ ಅಟ್ಯಾಕ್ ಮಾಡದೆ ಹೋಗ್ಲಿ ಅಂದ್ರೆ ಅಷ್ಟೇ ಸ್ಟ್ರಾಟಜಿಕ್ ಆಗಿ ಮಿಲಿಟರಿ ಎಕ್ಸಸೈಸ್ ಅಷ್ಟೇ, ಅವ್ರು ಬೇರೆ ಏನು ಮಾಡಿಲ್ಲ, ಸಿಟಿಗಳಿಗೆ ಹೊಡೆದಿಲ್ಲ. ಏರ್ ಬೇಸಸ್ ಅಮೆರಿಕ ಏರ್ ಪವರ್ನ ಕಡಿಮೆ ಮಾಡಲಿಕ್ಕೆ ಹೊಡೆದಿದ್ದಾರೆ. ಬಟ್ ಅದ್ರಲ್ಲಿ ತುಂಬಾ ಡ್ಯಾಮೇಜಸ್ ಆಗಿದೆ, ಅದೆಲ್ಲ ಬರ್ತಾ ಇಲ್ಲ ಇನ್ನು ಈಗ ಬರ್ತಾ ಇದೆ. ಅಮೆರಿಕನ್ ಏರ್ಕ್ರಾಫ್ಟ್ಸ್ ಕೂಡ ಇವತ್ತು ಹೊಡೆದಾಕಿದ್ದಾರೆ, ಒಂದಷ್ಟು ಶಿಪ್ಸ್ ಇವರು ಹೊಡೆದಿದ್ದಾರೆ ಅವ್ರದ್ದು. ಆ ಥರ ಒಂದು 20 ಶಿಪ್. ಹಾಗಾದ್ರೆ ನಾನು ಕೇಳೋದು ಏನು, ಒಂದು ಸೌತ್ ಇಂಡಿಯಾ ಅನ್ಕೋಬೋದಾ ಇರಾನ್ನ? ಅಮೆರಿಕ ಒಂದು ದೊಡ್ಡ ತುಂಬಾ ದೊಡ್ಡ ಜಾಗ. ಹೌದು ಸರ್, ಸೌತ್ ಇಂಡಿಯಾ ಒಂದು ಅದಕ್ಕಿಂತ ದೊಡ್ಡದು. ಇರಾನ್ 35 ಕಂಟ್ರಿ 131 ಕಂಟ್ರಿ ಸಿಟೀಸ್ ಹೊಡೆದಿದ್ದಾರೆ. 2000 ಎಲ್ಲಿ 200 ಎಲ್ಲಿ ಅಂತ ನೀವು ಕೇಳಿದ್ರಿ, ಆಗ್ಲೇ ನೀವು ಹೇಳ್ತಾ ಇದ್ರಿ. 12,000 ಅಂದ್ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಿದೆ ಅಂದ್ರೆ ಅಮೆರಿಕಕ್ಕೆ ಮುಖಭಂಗ ಆಗಿಲ್ವೇ? ಅಲ್ಲ, ಆದ್ರೆ ಪರ್ಸೆಂಟೇಜ್ ನೋಡಬೇಕು. ಇನಿಷಿಯಲ್ ಆಗಿ ಕೆಲವು ಸಲ ಸ್ಟ್ರಾಟಜಿ ಏನಿರುತ್ತೆ ಅಂದ್ರೆ, ಒಂದು ಕಲ್ಲು ಹೊಡಿತಾರೆ, ಅದನ್ನ ಹೆಂಗೆ ಕಲ್ಲನ್ನ ನೀನು ಡಿಫೆಂಡ್ ಮಾಡ್ತೀಯ ಅನ್ನೋದು ನೋಡಕ್ಕೆ ಒಂದು ಸ್ವಲ್ಪ ಹೊಡಿತಾರೆ. ಅದ್ರದ್ದು ಮಿಲಿಟರಿ ಸ್ಟ್ರಾಟಜಿ ಅದು. ನೀವೆಲ್ಲಾನು ಒಂದೇ ಸಲ ಹೊಡೆದ್ಬಿಡಲ್ಲ, ಯಾಕಂದ್ರೆ ಅವರು ವಾಚ್ ಮಾಡ್ತಾ ಇರ್ತಾರೆ. ಮಿಲಿಟರಿ ಅದೇ ಟ್ಯಾಕ್ಟಿಕ್. ನಿಮ್ಮ ಹತ್ರ ಪವರ್ ಏನಿದೆ ಅದು ಫಸ್ಟ್ ಒಂದೆರಡು ಯಾವುದೇ ಒಂದು ಅಮೇರಿಕಾಗೆ ಬೇರೆ ದೇಶ ನಡೆಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ಚೈನಾ ತಗೊಳ್ಳಿ, ಚೈನಾ ಎಲ್ಲ ದೇಶದ ವ್ಯವಹಾರದ ಸ್ಪೈನ್ ಆಗಬೇಕು ಅಂತ ಆಸೆ ಪಡ್ತಾ ಇದೆಯೇ ಹೊರತು ಯಾವ ದೇಶದಲ್ಲೂ ಹೋಗಿ ಅವರ ರಾಜತಾಂತ್ರಿಕವಾದ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಏನಿಲ್ಲ. ಒಂದು ದೇಶದ ಆದಾಯ ತೆಕ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿ ಕೆಲಸನೇ ಮಾಡಬೇಕು, ಬ್ರಿಟಿಷರ ಥರ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಬ್ರಿಟಿಷರ್ ಅಮೆರಿಕಕ್ಕೂ ಇಲ್ಲ, ಯಾವ ದೇಶಕ್ಕೂ ಇವಾಗ ಅರ್ಥ ಮಾಡ್ಕೊಂಡಿರೋದು ಅದೇ. 400 ವರ್ಷ ಬ್ರಿಟನ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದನ್ನು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರದಲ್ಲಿ ಪೂರ್ತಿ ಅಮೇರಿಕಾಗೆ ದಾನ ಮಾಡಿ ಕೊಟ್ಬಿಡ್ತು. ಪೂರ್ತಿ ಚಿನ್ನ ಹಿಡ್ಕೊಂಡು ಎಲ್ಲದನ್ನೂ ಕೊಟ್ಟು ಇನ್ನೇನು ಬರ್ಬಾದಾಗ್ಬಿಡ್ಬೇಕು ಆ ಲೆವೆಲ್ಗೆ ಹೊಟ್ಟೋಗಿತ್ತು. ಇವತ್ತೇನು ಬೇಕು ಅಂದರೆ ಎಲ್ಲರಿಗೂ ಮಾರ್ಕೆಟ್ ಬೇಕು, ಎಲ್ಲರಿಗೂ ಅಲ್ಲಿರೋ ಸಂಪತ್ತು ಬೇಕು, ನ್ಯಾಚುರಲ್ ರಿಸೋರ್ಸಸ್ ಬೇಕೇ ಹೊರತು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲ, ನ್ಯಾಚುರಲ್ ರಿಸೋರ್ಸಸ್ಸು ಅಲ್ಲಿನ ಸಂಪತ್ತು ಬೇಕು ಅನ್ನೋದಾದರೆ ಕೇವಲ ಅದು ವ್ಯಾಪಾರ ಸಂಬಂಧಗಳಿಂದನ ಅಥವಾ ಕಂಟ್ರೋಲಿಗೆ ತಗೊಂಡು ಅಷ್ಟೇ ಒಂದು ಕೂರಿಸೋದು. ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ದುಬೈ ತಗೊಳ್ಳಿ, ಕತಾರ್ ತಗೊಳ್ಳಿ, UAE ತಗೊಳ್ಳಿ, ಬೇರೆ ಯಾರೇ ತಗೊಳ್ಳಿ, ಅಲ್ಲ ಅಲ್ಲಿನ ಮೂಲ ಸಂಪತ್ತು ಬೇಕು ಅಂದ್ರೆ ವ್ಯಾಪಾರ ವಹಿವಾಟು ಒಂದು ಮಾರ್ಗ, ಇನ್ನೊಂದು ಕಂಟ್ರೋಲಿಗೆ ತಗೊಂಡ್ಬಿಡೋದಪ್ಪ. ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಲ್ವಾ, ಆ ತಲೆನೋವು ಯಾರು ಇಟ್ಕೊಳ್ತಾರೆ? ಹೌದು, ಎಕ್ಸ್ಟ್ರಾ ತಲೆನೋವು. ಬಾಲಾ ಠಾಕ್ರೆ ಅವ್ರನ್ನ ಕೇಳಿದ್ರು, ನೀವೇ CM ಆಗ್ಬೋದಲ್ಲ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ರು, ನಾನೇನ್ ಕೂತಿದ್ದೀನಿ ಈ ಚೇರು, ಇದನ್ನ ಯಾವನು ಕಿತ್ಕೊಳಕ್ಕಾಗಲ್ಲ, ನನ್ನ ಮುಂದೆ ಅಲ್ಲೊಂದು ರಿಮೋಟ್ ಇದೆ, ಯಾವ ಚಾನಲ್ ಬೇಕು ನೋಡ್ತೀನಿ. ನಾವು ಅಧಿಕಾರ ಪಡ್ಕೊಂಡು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋ ಬದಲು ನನ್ನ ಮಾತು ಕೇಳುವಂತ ವ್ಯಕ್ತಿನ ಅಲ್ಲಿ ಅಧಿಕಾರದಲ್ಲಿ ಕೂರಿಸ್ತೀನಿ, ನನ್ನ ಬ್ಯಾಲೆನ್ಸ್ ಶೀಟ್ ಬೆಳೀತಾ ಇದ್ರೆ ಸಾಕಲ್ಲ. ಇವತ್ತಿನ ವಸಾಹತುಶಾಹಿನೇ ಧೋರಣೆ ಇದು. ಆದ್ರೆ ಭೂಪ್ರದೇಶಕ್ಕೋಸ್ಕರ ಅಲ್ಲ. ಬಟ್ ಸ್ಲೈಟ್ಲಿ ಐ ವುಡ್ ಲೈಕ್ ಟು ಡಿಫರ್ ವಿತ್ ರೆಸ್ಪೆಕ್ಟ್ ಟು ಚೈನಾ. ಚೈನಾ ಇಸ್ ಅನ್ ಎಕ್ಸ್ಪ್ಯಾನ್ಷನಿಸ್ಟ್ ಕಂಟ್ರಿ. ಅವ್ರಿಗೆ ಭೂಪ್ರದೇಶದ ಮೇಲೆ ಕೂಡ ಆಸೆ ಇದೆ. ಅದು ಅರುಣಾಚಲ್ ಪ್ರದೇಶಲ್ಲಿ ಇರ್ಬೋದು ಅಥವಾ ಆ ಕಡೆ ತೈವಾನ್ ಅಲ್ಲಿ ಇರ್ಬೋದು. ದೇ ವಾಂಟ್ ಟು ಅಕ್ವೈರ್ ಮೋರ್ ಲ್ಯಾಂಡ್. ಚೈನಾ ಒಂದೇ ಆ ಮನೋಧರಣೆ ಇರುವಂತ ಮೇಜರ್ ರೀಸನ್ ಫಾರ್ ದಿಸ್ ಎಂಟೈರ್ ವಾರ್ ನಡೀತಾ ಇರೋದು ಒಂದು, ಇಸ್ರೇಲ್ನ ಅಟ್ಯಾಕ್ ಯಾವಾಗ ಹಮಾಸ್ ಶುರು ಆದಾಗಿಂದ ಇಸ್ರೇಲ್ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಅಮೆರಿಕಾದು ಧರ್ಮ. ಇಟ್ ಈಸ್ ದರ್ ಡ್ಯೂಟಿ ಬಿಕಾಸ್ ದೇ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಇವ್ರಿಗಾದಾಗ ಅದು ಟೈಮ್ ನೋಡ್ತಾ ಇದ್ರು. ಇನ್ನೊಂದೇನು, ಮಿಲಿಟರಿ ಥ್ರೆಟ್ ಅಂತ ಬಂದಾಗ ಅಮೆರಿಕಾದವರು ನೋಡೋವರೆಗೂ ನೋಡ್ತಾರೆ. ಆಮೇಲೆ ಯಾವ ಥ್ರೆಟ್, ಇರಾಕ್ ಕೂಡ ಹಂಗೆ ಹೊಡೆದಾಕಿದ್ದು ಥ್ರೆಟ್. ಅಲ್ಲಿ ಏನಿತ್ತು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತೆಲ್ಲ ಹೇಳಿ ಸಡ್ಡಾಮ್ ಹುಸೇನ್ ಅಲ್ಟಿಮೇಟ್ಲಿ ಯಾವ ಥ್ರೆಟ್ ಬರೀ ಅವರಿಗೆ ಆ ಥ್ರೆಟ್ ವಾಸ್ ಇನಫ್. ಅಮೆರಿಕಾ ವರೀಸ್ ಆನ್ ದಟ್. ಈಗ ಅಮೆರಿಕಲ್ಲಿ ಒಂದು ಬಿಗ್ ಇದೆ, ಈಗ 200 ಕಂಟ್ರಿ ಇದ್ರೆ 200 ಕಂಟ್ರಿಲೂ ಯಾವ್ಯಾವ ಲೀಡ್ರು ಯಾವ್ಯಾವ ಥರ ಥಿಂಕ್ ಮಾಡ್ತಾನೆ ಅನ್ನೋದಕ್ಕೆ ಅದೇ ಥರ 200 ಜನನ್ನ ಅಮೆರಿಕಾಲಿ ಜಿಯೋ ಪಾಲಿಟಿಕಲ್ ಲೆವೆಲಲ್ಲಿ ಬಿಲ್ಡಪ್ ಮಾಡಿ ಆ ಮನುಷ್ಯ ಹೇಗೆ ಥಿಂಕ್ ಮಾಡ್ತಾನೆ ಅನ್ನೋದು ಲೆವೆಲ್ಗೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಮೆರಿಕಾದವರು. ಆ ಥ್ರೆಟ್ ಪರ್ಸೆಪ್ಷನ್ ಇಸ್ ಇನಫ್ ಫಾರ್ ಅಮೆರಿಕಾ ಟು ಗೋ ಆಫ್ಟರ್ ಎನಿಬಡಿ. ಇಟ್ ಇಸ್ ದೇರ್ ಸ್ಟ್ರಾಟಜಿಕ್ ಅಡ್ವಾಂಟೇಜ್. ಸಿ ಅವ್ರೇನು ಗೊತ್ತಾ, ಇವ್ರಿಗೂ ವೆಪನ್ ಕೊಡ್ತಾರೆ, ಇವ್ರಿಗೂ ವೆಪನ್ ಕೊಡ್ತಾರೆ. ಎಂಟೈರ್ ಅಫ್ಘಾನಿಸ್ತಾನ್ ತಗೊಳ್ಳಿ, ಪಾಕಿಸ್ತಾನಿಗೆ ದುಡ್ಡು ಕೊಟ್ಟರು, ಅವ್ರಿಗೆ ಖರ್ಚಾಗ್ತಿರೋ ದುಡ್ಡಷ್ಟೇ. ವೆಪನ್ ಕೊಟ್ಟರು, ಟ್ರೈನ್ ಇವ್ರು ಮಾಡಿದ್ರು, ಅವ್ರು ಹೋಗ್ಬಿಟ್ಟು ಅವ್ರು ಜಗಳ ಆಡಿದ್ರು. ಯಾರು ಅವರ ಜನಗಳನ್ನ ಅವ್ರನ್ನ ಬಿಟ್ಕೊಂಡು ಜಗಳ ಆಡ್ತಾ ಇರಲಿಲ್ಲ. ಇದೇ ರೀತಿ ಇರಾನು ಮಾಡಿದ್ದು, ಇದೇ ರೀತಿ ರಷ್ಯಾ ಮಾಡಿದ್ದು, ಇದೇ ರೀತಿ ಎಲ್ಲರೂ ದೊಡ್ಡ ದೊಡ್ಡ ಡೆವಲಪ್ಡ್ ಎಕಾನಮೀಸು ಒಂದು ಇನ್ಸ್ಟೆಬಿಲಿಟಿ ಇಡಬೇಕು ಅಂತ ಮಾಡೋದು. ಆದರೆ ಅಮೇರಿಕಾ ಯಾತಕ್ಕೆ ಇವಾಗ ಮುಂದಾಳತ್ವದಿಂದ ಎಲ್ಲ ಕಡೆಯೂ ಜಗಳಕ್ಕೆ ಬರ್ತಾ ಇದೆ ಅಂದರೆ, ಅವರ ಸಾಲದ ಹೊರೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ.
$38 ಟ್ರಿಲಿಯನ್ ಅಲ್ಲಿ ಸಾಲದಲ್ಲಿ ಕೂತಿದ್ದಾರೆ. ಸಂಪತ್ತು ಬೇಕೀಗ, ಸಂಪತ್ತಲ್ಲ, ಕಂಟ್ರೋಲ್ ಬೇಕು, ಕಂಟ್ರೋಲ್ ಬಂದ್ರೆ ಸಂಪತ್ತು ಬರುತ್ತೆ. ಪವರ್ ಬೇಕು. ಹೌದು. ಕಾರಣ ಏನು ಅಂದರೆ ಎಲ್ಲೋ ಒಂದು ಕಡೆ ಚೈನಾ ತುಂಬ ಪವರ್ಫುಲ್ ಆಗ್ತಾ ಇತ್ತು, ಅಮೇರಿಕಾ ಮಾತು ಕೇಳ್ತಾ ಇರಲಿಲ್ಲ. ಚೈನಾ ಡೈರೆಕ್ಟ್ ಆಗಿ ಅಮೇರಿಕಾಗೆ ಥ್ರೆಟನ್ ಮಾಡಕ್ಕೆ ಶುರುವಾಯಿತು. ಅದ್ರ ಜೊತೆಗೆ ರಷ್ಯಾ ಜೊತೆ ಚೈನಾ ಸೇರ್ಕೊಂಡ್ಬಿಡ್ತು. ಇರಾನ್ ಈ ಕಡೆ ಸಪೋರ್ಟ್ ಇತ್ತು. ಈಗ ಇರಾನ್ ತುಂಬ ಹತ್ರ ಅಮೇರಿಕಾಗೆ, ಈ ಗಲ್ಫ್ ಕಂಟ್ರಿಗಳಿಗೆ, ಅವರ ಇಂಟ್ರೆಸ್ಟೆಡ್ ಪಾರ್ಟಿಗಳಿಗೆ ಎಲ್ಲರಿಗೂ ಇದ್ದಿದ್ದ ಸಪೋರ್ಟ್ ಇರಾನ್ ಒಂದೇ. ಈ ಕಡೆ ಇವರಿಬ್ರು ದೂರವಾಗಿದ್ದಾರೆ, ಆದರೆ ಇವ್ರನ್ನ ಇಟ್ಕೊಂಡು ಆಟ ಆಡ್ತಾ ಇದ್ರು. ವೆನೆಜುವೆಲಾ ಬಿಡಿ ಚಿಕ್ಕದು, ಇರಾನ್ ತುಂಬ ಶಕ್ತಿಶಾಲಿಯಾದ ದೇಶ. ಅಮೇರಿಕಾ ಇರೋದೆಲ್ಲೋ ದೂರ, ಇಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ಇಸ್ರೇಲ್ ಒಂದೇ ಹತ್ತಿರದಲ್ಲಿರೋದು. ಅದಕ್ಕೋಸ್ಕರ ನೋಡಿ ಶಿಪ್ಗಳಿಂದ ಬಂದು ಜಗಳಗಳಾಡ್ತಾ ಇದ್ದಾರೆ. ಇಷ್ಟು ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಆ ನೆಕ್ಸಸ್ ಇರಾನ್, ರಷ್ಯಾ, ಚೈನಾ ನಾವು ವೀಕ್ ಮಾಡಬೇಕು. ಇದು ವೀಕ್ ಆಯಿತು ಅಂದರೆ, ಈ ಕಡೆ ಇರಾನ್ ವೀಕ್ ಆಯಿತು ಅಂತ ಹೇಳಿದ್ರೆ ಎಂಟೈರ್ ಗಲ್ಫ್ ಕಂಟ್ರಿ ರೀಜನ್ನು ಸ್ಟೆಬಿಲಿಟಿಗೆ ಬರುತ್ತೆ. ಇಸ್ರೇಲಿಗೆ ಬೇಕಾಗಿದ್ದು ಇರಾನ್ ಕೈಗೆ ನ್ಯೂಕ್ಲಿಯರ್ ಸೇರಬಾರ್ದು. ಈ ಕಡೆ ರಷ್ಯಾ ಏನು ಬಂತು, ಇರಾನ್ ಜೊತೆ ಎಂಗೇಜ್ ಮಾಡಿಬಿಟ್ಟು ಅವರ ದೂರದೃಷ್ಟಿ ಏನಿರೋದು ಅಂದರೆ ಸೌದಿ ಅರೇಬಿಯಾ, ಗಲ್ಫ್ ಅವ್ರ ಹತ್ರಿಂದ ಯುರೋಪ್ಗೆ ಅವರಿಗೆ ನ್ಯಾಚುರಲ್ ಗ್ಯಾಸ್ ಕಳಿಸ್ಬೇಕು. ರಷ್ಯಾ ಹತ್ರಿಂದ 40% ಯುರೋಪಿಯನ್ ಎಕಾನಮಿ ಪರ್ಚೇಸ್ ಮಾಡುತ್ತೆ, ಅದನ್ನ ಕಟ್ ಮಾಡಬೇಕು. ಈ ಎಲ್ಲ ಗಲಾಟೆಗಳಲ್ಲಿ ಚೈನಾ ನನ್ನ ಹತ್ರ ಬಾಲ ಬಿಚ್ತಾ ಇದೆಯಾ ಅಂತ ಹೇಳಿ ಇವಾಗ ಮಾರ್ಕೆಟ್ ಇಂಡಿಯಾನ ಯಾಕೆ ಮದರ್ ಆಫ್ ಆಲ್ ಟ್ರೇಡ್ ಅಂತ ಮಾಡಿಸಿದ್ರು, ಆ ಬೆಲ್ಟ್ ಅಂಡ್ ಕಾರಿಡಾರ್ನ ಕಟ್ ಮಾಡಿದ್ರು. ಇಟ್ಸ್ ಟೂ ಮೆನಿ ಥಿಂಗ್ಸ್. ರೈಟ್ ಸರ್. ಕಡೆಯದಾಗಿ ಸರ್ ಮುಂದೇನು ಮುಂದೇನು ಅನ್ನಕ್ಕಂತ ಬಹಳ ಮುಖ್ಯವಾಗಿ ಇದು ಸುರಕ್ಷತೆಗೋಸ್ಕರ ನಡೀತಾ ಇರೋ ಯುದ್ಧ. ಇಸ್ರೇಲ್ಗೆ ತನ್ನ ಸುರಕ್ಷತೆ ಬೇಕು, ಪರಮಾಣು ಶಸ್ತ್ರಗಳು ಇವ್ರ ಕೈಗೆ ಹೋಗಬಾರ್ದು, ತನ್ನ ಸುರಕ್ಷತೆಗೆ ಧಕ್ಕೆ. ಅಮೆರಿಕಕ್ಕೆ ಅಫ್ಕೋರ್ಸ್ ಆ ಭಾಗದಲ್ಲಿ ಸಾರ್ವಭೌಮತ್ವ ಬೇಕು, ಅದು ಸುರಕ್ಷತೆಗೋಸ್ಕರ. ಇಂಧನ ಸುರಕ್ಷತೆ ಬೇಕು, ಸ್ಥಳೀಯವಾಗಿ ಆಪತ್ತಿದೆ, ಯಾಕಂದ್ರೆ ಸಾಲದ ಮೇಲೆ ಬದುಕ್ತಾ ಇದ್ದಾರೆ. ಈ ಸ್ಥಳೀಯವಾಗಿ ಇರೋ ಆಪತ್ತನ್ನ ಅವರು ನಿಗ್ರಹಿಸಿಕೊಳ್ಬೇಕು ಅಂತ ಹೇಳಿದ್ರೆ ಸಂಪತ್ತು ಬೇಕು. ಈ ಸಂಪತ್ತಿಗೋಸ್ಕರ ವಿಪತ್ತನ್ನ ಸೃಷ್ಟಿ ಮಾಡಿದ್ದಾರೆ ಬಹಳ ಮುಖ್ಯವಾಗಿ. ಅಂಡ್ ಅಲ್ಟಿಮೇಟ್ಲಿ ಬಹಳ ದಿವಸ ನಡೆಯುವಂಥ ಯುದ್ಧ ಅಲ್ಲ, ಯಾವುದೇ ಇಟ್ ಇಸ್ ನಾಟ್ ಅಫೋರ್ಡಬಲ್ ಫಾರ್ ಎನಿ ಕಂಟ್ರಿ. ಅಮೆರಿಕಾಗೂ ಅಲ್ಲ, ನಮಗೂ ಅಲ್ಲ. ಬಹಳ ಮುಖ್ಯವಾಗಿ ನಮ್ದು ತೈಲಗಳ ಬೆಲೆ ಜಾಸ್ತಿ ಆಯಿತು ಅಂದರೆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುತ್ತೆ. ಇವತ್ತು ಚೈನಾದು ಸಪ್ಲೈ ಚೈನ್ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ಅತಿ ದೊಡ್ಡ ಹೊಡೆತ ಬೀಳೋದು ಅಮೆರಿಕಾಗೆ. ಹಾಗಾಗಿ ದಿಸ್ ವಾರ್ ಈಸ್ ನಾಟ್ ಅಫೋರ್ಡಬಲ್ ಫಾರ್ ಎನಿಬಡಿ. ಮತ್ತೆ ಸ್ಟಾರ್ಟೇ ಮಾಡಬಾರ್ದಿತ್ತು. ಹಮಾಸ್ ಹೌತೀಸ್ ಫಂಡಿಂಗ್ ಮಾಡೋದು ಇರಾನ್ ಡೈರೆಕ್ಟ್ ಆಗಿ ಹೇಳಿ ಯಾವಾಗ ಸಪೋರ್ಟ್ ಮಾಡ್ತೀವಿ ಅಂತ ಕಂಟಿನ್ಯೂಸ್ ಆಗಿ ಹೇಳಿದ್ರು. ದಟ್ ಇಸ್ ಅ ಟ್ರಿಗರ್ ಪಾಯಿಂಟ್ ಆಫ್ ನನ್ನ ಮೂಲಭೂತ ಆಸಕ್ತಿ ಇರೋದು ಈ ಯುದ್ಧಕ್ಕಂತ ಹೆಚ್ಚಾಗಿ ಈ ಆಫ್ಘಾನ್ ಮತ್ತೆ ಪಾಕಿಸ್ತಾನದ ಮಧ್ಯೆ ಏನ್ ನಡೀತಿದೆ, ಇದರ ಮುಂದುವರೆದ ಭಾಗದಲ್ಲಿ ಭಾರತ ಏನ್ ಮಾಡುತ್ತೆ ಅನ್ನೋದು ಬಹುಶಃ ಜೂನ್ 30 ಒಳಗಡೆ ಕಾದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ರಾಘವೇಂದ್ರ ಸರ್, ಹೇಮಂತ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನಾಗರಿಕರ ಹಿತದೃಷ್ಟಿಯಿಂದ ನೋಡೋದಾದರೆ ಯಾವ ದೇಶಕ್ಕೂ ಯುದ್ಧ ಬೇಡ, ಸಾವು ನೋವುಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಇರಾನ್ನಲ್ಲೂ ಕೂಡ ಮಕ್ಕಳ ಚೀರಾಟ, ಆ ಸ್ಫೋಟದ ದೃಶ್ಯಾವಳಿಯನ್ನು ನೋಡಿದ್ರೆ ಆತಂಕ ಅನ್ನೋದು ಹೆಚ್ಚಾಗುತ್ತೆ. ಆದರೆ ಯಾರೋ ಆಧಿಪತ್ಯ ಸಾಧಿಸೋದಕ್ಕೆ, ಯಾರೋ ಸಂಪತ್ತನ್ನು ಕ್ರೋಢೀಕರಣ ಮಾಡೋದಕ್ಕೆ, ಇತರ ರಾಷ್ಟ್ರಗಳ ಮೇಲೆ ಈ ರೀತಿ ದಾಳಿಗಳು ನಿರಂತರವಾಗಿ ನಡೆಯುತ್ತೆ ಅನ್ನೋದಾದರೆ ಇದು ಒಪ್ಪುವಂಥ ವಿಚಾರ ಅಲ್ಲ. ಶಾಂತಿ ಅನ್ನೋದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶ ಚಿಂತನೆಯನ್ನು ನಡೆಸಿ ಆ ನಿಟ್ಟಿನಲ್ಲೇ ಹೆಜ್ಜೆಯನ್ನು ಇಡಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.